ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂಥ ಈ ಒಂದು ಪ್ರಾಡಕ್ಟ್ ಆರ್ಡರ್ ಬಂದಿರುವಂಥದ್ದು. ಈ ಪ್ರಾಡಕ್ಟ್ ನಾನು ಹೇಗೆ ಮಾಡ್ತಾ ಇದ್ದೇನೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇದು ಒಂದೇ ಒಂದು ಪ್ರಾಡಕ್ಟ್‌ಗೂ ನಾನಿವಾಗ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೇನೆ ಅಂತಂದರೆ, ಒಂದು ಪ್ರಾಡಕ್ಟ್‌ಗೆ ₹450 ₹500 ನಾನಿಲ್ಲಿ ಈಸಿಯಾಗಿ ಮಾರ್ತಾ ಇದ್ದೀನಿ. ಅಂದರೆ ಸೆಲ್ ಮಾಡ್ತಾ ಇದ್ದೀನಿ ಮಾರ್ಕೆಟಲ್ಲಿ. ಸೊ, ಇದು ಸ್ಮಾಲ್ ಬಿಸ್ನೆಸ್‌ಗೆ ತುಂಬಾ ಚೆನ್ನಾಗಿರುವಂಥ ಒಂದು ಬಿಸ್ನೆಸ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನನ್ನ ಹತ್ರ ಫ್ಯಾಬ್ರಿಕ್ ಉಳಿದಿತ್ತು. ರೆಡ್ ಕಲರ್ ವೆಲ್ವೆಟ್ ಬಟ್ಟೆ ಮತ್ತು ಹಳೆ ಒಂದು ಪ್ರಾಡಕ್ಟ್ ಮಾಡಿದ್ದೆ. ಅದರದ್ದು ಒಂದು ಸಿಲ್ಕ್ ಫ್ಯಾಬ್ರಿಕ್ ಪ್ರಿಂಟೆಡ್ ಸ್ಟಿಚಿಂಗ್‌ದು ಬಟ್ಟೆ ಉಳಿದಿತ್ತು. ಇವೆರಡು ಬಟ್ಟೆ ಸೇರಿಸ್ಕೊಂಡೆ ನಾನಿವಾಗ ಒಂದು ಯೂನಿಕ್ ಪ್ರಾಡಕ್ಟ್‌ನ ಮಾಡಿ ಕೊಡ್ತಾ ಇದ್ದೀನಿ. ಸೊ, ಇದು ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೋತಾ ಇದ್ದೀರಿ, ಈ ಪ್ರಾಡಕ್ಟ್‌ನ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ, ಇದು ಬಟ್ಟೆ ನೋಡ್ತಾ ಇದ್ದೀರಿ, ಇದು ವೆಲ್ವೆಟ್ ಬಟ್ಟೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ವೆಲ್ವೆಟ್ ಬಟ್ಟೆ ಮತ್ತು ಇದು ಸಿಲ್ಕ್ ಬಟ್ಟೆ ತೊಗೊಂಡಿರುವಂಥದ್ದು. ಸಿಲ್ಕ್ ಪ್ರಿಂಟೆಡ್ ಅಂತೂ ಕೂಡ ನಾವು ಇದಕ್ಕೆ ಹೇಳ್ತೀವಿ. ಓಕೆ. ಸೊ, ಹಳೆಯ ಒಂದು ಸುಮಾರು ಪ್ರಾಡಕ್ಟ್‌ಗಳು ಮಾಡಿದ್ದೆ ನಾನು. ಸೊ, ಅದರಲ್ಲಿ ಇದು ಉಳಿದಿರುವಂಥದ್ದು. ಆ್ಯಂಡ್ ಇದ್ರ ಜೊತೆಗೆ ನಮಗೆ ಬೇಕಾಗಿರುವಂಥದ್ದು ನಾಮೆನ್. ಸೊ, ನಾಮೆನ್ ಇಲ್ಲಿ ನನ್ನ ಹತ್ರ ಇರಲಿಲ್ಲ, ಮುಗಿದೋಗಿತ್ತು. ಸೊ, ಹೀಗಾಗಿ ಈ ರೀತಿ ನಿಮಗೆ ಬ್ಯಾಗ್ಸ್‌ಗಳು ಕೂಡ ಸಿಗುತ್ತೆ ಅಲ್ವಾ? ಸೊ, ನಾರ್ಮಲಿ ಈ ರೀತಿ ಬ್ಯಾಗ್ಸ್‌ಗಳನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಇದು ಕೂಡ ಬಟ್ಟೆ ಏನಿದೆಯಲ್ವಾ, ಇದು ನಾಮೆನ್ ಬಟ್ಟೆನೇ. ಒಂದು ರೀತಿಯಿಂದ ವಾಟರ್ ಒಂದು ಪ್ರೂಫ್ ಆಗಿ ಕೆಲಸ ಮಾಡುತ್ತೆ ಇದು. ಓಕೆ. ಸೊ, ಇದನ್ನು ಕೂಡ ನೀವಿಲ್ಲಿ ಬಳಸ್ಬೋದು ಈ ಪ್ರಾಡಕ್ಟ್‌ನ ಮಾಡೋದಕ್ಕೋಸ್ಕರ. ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲ ಪಾರ್ಟನ್ನು ಖಂಡಿತವಾಗ್ಲೂ ನೋಡಿ, ನಂತರ ನಾನು ಯಾವ ರೀತಿ ಹೇಳಿದ್ದೀನಿ ಅದೇ ರೀತಿಯಲ್ಲಿ ನೀವಿಲ್ಲಿ ಸ್ಟಿಚ್ ಮಾಡ್ತಾ ಹೋಗಿ. ಫಸ್ಟಿಗೆ ನೀವಿಲ್ಲಿ ಅಳತೆಗೋಸ್ಕರ ಏನು ಕನ್ಫ್ಯೂಸ್ ಆಗಬೇಕಾಗಿಲ್ಲ. ಸಿಂಪ್ಲಿ ನಿಮ್ಮ ಹತ್ರ A4 ಶೀಟ್ ಇದ್ದರೆ ತೊಗೊಳ್ಳಿ. ಈ ರೀತಿ ನೀವಿಲ್ಲಿ ಒಂದು ಬರ್ಡ್ ಶೇಪನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆ. ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಇದು ಪಾರ್ಟ್ 1. ಓಕೆ. ಪಾರ್ಟ್ 1ಅಲ್ಲಿ ಏನೇನು ಮಾಡ್ತಾ ಇದ್ದೀನಿ ಅಂತ ಫಸ್ಟಿಗೆ ನೋಡ್ಕೊಳ್ಳಿ. ಸೊ, ಇಲ್ಲಿ A4 ಶೀಟಲ್ಲಿ ನಾವು ಈ ರೀತಿ ಒಂದು ಬರ್ಡ್ ಒಂದು ಸ್ಕೆಚ್, ನಾರ್ಮಲಿ ನೀವು ಹ್ಯಾಂಡ್ ಸ್ಕೆಚ್ ಮಾಡ್ಬೋದು, ಅಥವಾ ನಿಮ್ಮ ಸ್ಕೆಚಿಂಗ್ ತುಂಬ ಚೆನ್ನಾಗಿಲ್ಲ, ಡ್ರಾಯಿಂಗ್ ಚೆನ್ನಾಗಿಲ್ಲ ಅಂದರೆ ಯಾರಿಗಾದ್ರೂ ಮನೇಲಿ ಹೇಳಿ ಅವ್ರ ಹತ್ರ ಮಾಡಿಸಿ. ಓಕೆ. ಸೊ, ಇದನ್ನು ನಾನು ನಾರ್ಮಲಿ ಇವಾಗ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಇದನ್ನು ಏನು ಮಾಡೋಣ ಅಂದರೆ ಕಟ್ ಮಾಡೋಣ. ಸೊ, ಇಲ್ಲಿ ಎಷ್ಟು ಪೀಸ್ಗಳು ಬೇಕಾಗುತ್ತೆ ಅದನ್ನು ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಹೀಗಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ನ ಖಂಡಿತವಾಗ್ಲೂ ಕಂಪ್ಲೀಟಾಗಿ ನೋಡಿ. ಸೊ, ಇದರಿಂದ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿ ಅಳತೆ ಹೇಳಿಲ್ಲ ನಾನಿಲ್ಲಿ. ತುಂಬ ಸಿಂಪಲ್ಲಾಗಿ ಎಲ್ಲರೂ ಕೂಡ ಮಾಡ್ಬೋದು, ಆ ರೀತಿ ಹೇಳಿದ್ದೀನಿ. ಆ್ಯಂಡ್ ನೋಡಿ, ಇವಾಗ ನಾನು ಇದನ್ನು ಮಾಡಿದ್ದೀನಲ್ವಾ ಬರ್ಡ್ ಶೇಪ್, ಸ್ವಲ್ಪ ಇದನ್ನೇನೆ ಡಾರ್ಕ್ ಮಾಡ್ತಾ ಇದ್ದೀನಿ, ನಿಮಗೂ ಕೂಡ ಇದು ಗೊತ್ತಾಗಲಿ ಅಂತ ಹೇಳಿ. ಓಕೆ. ಓಕೆ. ಸ್ವಲ್ಪ ವಿಡಿಯೋ ಲೆಂದಿ ಆಗಿದೆ, ಬಟ್ ಆದರೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ನಿಧಾನವಾಗಿ ತಿಳಿಸಿ ಹೇಳಿದ್ದೀನಿ ನಾನು. ಓಕೆ. ನೋಡಿ ಈ ರೀತಿ ಇದನ್ನು ಜಸ್ಟ್ ಪೆನ್ಸಿಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರಬೇಕು. ಯಾವುದೇ ಕಾರಣಕ್ಕೂ ತೆಳುವಾಗಿ ಉದ್ದವಾಗಿ ಮಾಡಬೇಡಿ ಬರ್ಡ್ ಶೇಪನ್ನು. ಈ ರೀತಿ A4 ಶೀಟಲ್ಲಿ ಕರೆಕ್ಟಾಗಿ ನಾನು ತೋರಿಸಿರೋ ಥರನೇ ಬರಬೇಕು. ಅದೇ ರೀತಿಯೇ ಮಾಡ್ಕೊಂಬಿಟ್ಟು, ಸೊ, ನಾನೇನು ಮಾಡ್ತೀನಿ ಇದನ್ನು ಇವಾಗ ಕಟ್ ಮಾಡ್ತೀನಿ. ಸೊ, ನೋಮೆನ್ ಕೂಡ ನಾವಿಲ್ಲಿ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಇವಾಗಿದು ಶೇಪು ರೆಡಿಯಾಗಿದೆ. ಸೊ, ನಾರ್ಮಲಿ ನಾನು ಮಾಡ್ತೀನಿ, ಕಟ್ ಮಾಡ್ತೀನಿ. ಓಕೆ. ಸೊ, ಇದನ್ನು ಕಟ್ ಮಾಡೋಣ. ನೋಡಿ, ಈ ರೀತಿ ಕಾರ್ನರಲ್ಲಿ ಈ ಒಂದು ಬರ್ಡ್ ಶೇಪನ್ನು ನಾವಿಲ್ಲಿ ಕಟ್ ಮಾಡ್ಕೋಬೇಕು. ಓಕೆ. ಈ ರೀತಿ. ಸೊ, ಇದೇ ರೀತಿ ಶೇಪನ್ನು ನಾವು ಮತ್ತೆ ಇದರಲ್ಲೂ ಕೂಡ ಇನ್ನೂ 2-3 ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಅದು ಹೇಗೆ ಅಂತ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಸೊ, ಅದೇ ರೀತಿಯೇ ಕಟ್ ಮಾಡ್ಕೊಳ್ಳಿ. A4 ಶೀಟ್ ನಿಮ್ಮ ಹತ್ರ ಇದ್ದೇ ಇರುತ್ತೆ ಮನೆಯಲ್ಲಿ. ಸೊ, ಇಲ್ಲಾಂದರೆ ಎಲ್ಲಾದರೂ ಪಕ್ಕದಲ್ಲಿ ಕೇಳಿ ಇಸ್ಕೊಳ್ಳಿ. ಆ್ಯಂಡ್ ಪೇಪರಲ್ಲಿ ಮಾಡೋಕ್ಕೆ ಹೋಗಬೇಡಿ, ನ್ಯೂಸ್ ಪೇಪರಲ್ಲಿ ಚೆನ್ನಾಗಿ ಬರೋಲ್ಲ. ಓಕೆ. A4 ಶೀಟಲ್ಲಿದ್ದರೆ ಕ್ಲಿಯರ್ ಆಗಿರುತ್ತೆ. ಇದು ಒಂದು ಪೀಸ್ ಆಯಿತು. ಇವಾಗ ನೆಕ್ಸ್ಟ್ ನಾವು ಮತ್ತೊಂದು ಪೀಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, A4 ಶೀಟೇ ತೊಗೋಬೇಕು. ನಂತರ ಈ ರೀತಿ ಒಂದು ವಿಂಗ್ ಶೇಪಲ್ಲಿ, ಸೊ, ಅದನ್ನು ಮಾರ್ಕ್ ಮಾಡಬೇಕು. ಓಕೆ. ಸೊ, ಇದನ್ನು ಹೇಗೆ ಮಾಡ್ತೀನಿ ನೋಡಿ, ಸಿಂಪಲ್ಲಾಗಿ ನೀವೇನು ಮಾಡ್ತೀರಾ, ಪೆನ್ಸಿಲಿಂದ ಮಾಡ್ತೀರಾ. ಸೊ, ಈ ರೀತಿ ನೋಡಿ, ನಾನು ಸ್ವಲ್ಪ ವೀಡಿಯೋನ ಸ್ಪೀಡ್ ಓಡಿಸ್ತಾ ಇದ್ದೀನಿ. ಇದರಿಂದ ನಿಮಗೆ ಸ್ವಲ್ಪ, ಯಾಕಂದರೆ ಟೈಮ್ ತುಂಬಾ ಆಗ್ತಾಯಿತ್ತು ಹೀಗಾಗಿ. ಓಕೆ. ಬಟ್ ಅದು ನಿಮಗೆಲ್ಲ ತಿಳಿಯುತ್ತೆ. ನಿಧಾನವಾಗಿ ಎಲ್ಲಿ ಹೇಳಬೇಕು ಅಲ್ಲಿ ನಿಧಾನವಾಗಿ ತಿಳಿಸ್ಕೊಡ್ತೀನಿ. ಸೊ, ಇದನ್ನ ಜಸ್ಟ್ ಈ ರೀತಿ ಕಟ್ ಮಾಡಿ. ಸೊ, ಇವಾಗ ನಾವು ಇದ್ರದ್ದು ವಿಂಗ್ ಮಾಡಿದ್ದೀವಿ. ಸೊ, ಇನ್ನೊಂದು ವಿಂಗ್ ಮಾಡಬೇಕು. ಆ ಡಿಸೈನ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ. ಇದು ಒಂದು ವಿಂಗ್ ಆಯಿತು. ಇದು ಡಿಪೆಂಡ್ ಆಗುತ್ತೆ, ನೀವು ಬೇಕಂದರೆ 3 ವಿಂಗ್ಸ್ಗಳನ್ನು ಕೂಡ ಕಟ್ ಮಾಡ್ಕೋಬೋದು. ಬಟ್ ಆದರೆ ನಾನಿಲ್ಲಿ 1ರಿಂದ 2 ವಿಂಗ್ಸ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಬೇಕಂದರೆ 3ನೇ ವಿಂಗ್ಸ್ ಹೇಗಿರಬೇಕು ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ. ಸೊ, ಇವಾಗ ಮತ್ತೆ ನಾವು 2ನೇ ವಿಂಗನ್ನು ಕಟ್ ಮಾಡ್ಕೊಳ್ಳೋಣ. 2ನೇ ವಿಂಗ್ ಶೇಪ್ ನೋಡಿ ಯಾವ ರೀತಿ ಇದೆ ಅಂತ. ಸ್ವಲ್ಪ ಇದರಲ್ಲಿ ರೌಂಡ್ ಶೇಪಲ್ಲಿದೆ ಕೆಳಗಡೆ ನೋಡಿ. ಓಕೆ.
ಸ್ವಲ್ಪ ನೋಡಿ ಮೇಲೆ ಕೆಳಗೆ ಇದೆ. ಈ ರೀತಿಲಿಂದ ಸ್ಟ್ರೈಟಾಗಿ ಬರುತ್ತೆ. ಈ ರೀತಿ. ಆ್ಯಂಡ್ ಇಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಬರುತ್ತೆ ನೋಡಿ. ಈ ರೀತಿ ಓಕೆನಾ. ಸೊ ಇದಾದ ನಂತರ ಇದನ್ನು ಸಿಂಪಲಾಗಿ ನಾನು ಸ್ವಲ್ಪ ಡಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಶೇಪ್ ಕರೆಕ್ಟಾಗಿ ನೀವು ತಗೊಳ್ಳದೇ ಹೋದರೆ ಸೊ ಅದು ಪ್ರಾಡಕ್ಟ್ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಸೊ ಹೀಗಾಗಿ ನಾನಿಲ್ಲಿ ಸ್ವಲ್ಪ ಶೇಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ. ಓಕೆನಾ. ಸೊ ಇದನ್ನ ಕಟ್ ಮಾಡುವ. ಸೊ ಇದನ್ನು ನೋಡಿ ಆಲ್ಮೋಸ್ಟ್ ನಾನು A4 ಶೀಟಲ್ಲಿ ಎಷ್ಟು ದೊಡ್ಡ ದೊಡ್ಡ ಸೈಜ್ ಮಾಡಿದ್ದೀನಿ ಅಷ್ಟೇ ದೊಡ್ಡ ಸೈಜ್ ಮಾಡಿ, ಇಲ್ಲಾಂದರೆ ಇನ್ನೂ ಅದಕ್ಕಿಂತ ದೊಡ್ಡ ಸೈಜ್ ಮಾಡಿ. ಬಟ್ ಚಿಕ್ಕ ಸೈಜ್ ಮಾಡೋಕ್ಕೆ ಹೋಗಬೇಡಿ. ಚಿಕ್ಕ ಸೈಜ್ ಮಾಡಿದ್ರಿ ಅಂದರೆ ಪ್ರಾಡಕ್ಟ್ ಚೆನ್ನಾಗಿ ಬರಲ್ಲ. ಸೊ ಹೀಗಾಗಿ ಕರೆಕ್ಟಾಗಿ ಬರಬೇಕು ಅಂದರೆ ನೀವು ನಾನು ಹೇಳೋರು ಶೇಪ್ ಮಾಡಿ, ಇಲ್ಲಾಂದರೆ ಇದಕ್ಕಿಂತ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ. ಓಕೆ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅದು ಚಿಕ್ಕ ಸೈಜಲ್ಲಿ ಮಾಡಿದರೆ ವೇಸ್ಟ್ ಆಗುತ್ತೆ ಸುಮ್ಮನೆ ಬಟ್ಟೆ. ಓಕೆ. ಸೊ ಇವಾಗ ಇದು 2ನೇ ವಿಂಗ್ ಕಟ್ ಮಾಡ್ಕೊಂಡಿದ್ದೀವಿ. ಸೊ 3ನೇ ವಿಂಗು ಕೂಡ ಬೇಕಂದರೆ ನೀವು ಕಟ್ ಮಾಡ್ಕೋಬೋದು, ಇಲ್ಲಿ ಆ್ಯಡ್ ಮಾಡ್ಬೋದು. ಬಟ್ ಆದರೂ ಕೂಡ ನಾನೇನು ಮಾಡ್ತೀನಿ 2 ವಿಂಗನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಮಾಡೋರು ಮಾಡ್ತಾರೆ, ಬಟ್ ಅದನ್ನು ನಾನಿಲ್ಲಿ 2 ವಿಂಗ್ಸ್ನ ಮಾಡ್ತಾಯಿದ್ದೀನಿ. ಓಕೆ, ಇದೇ ರೀತಿ ಶೇಪಲ್ಲಿ ನೀವು ಯಾವುದಾದ್ರು ಒಂದು ವಿಂಗನ್ನು ಚೂಸ್ ಮಾಡಿಕೊಂಡು 3 ಶೇಪಲ್ಲಿ ಮಾಡ್ಬೋದು. ಆ್ಯಂಡ್ ನೋಡಿ ಇವಾಗ ನಾನು 3 ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ವಾ. ಬರ್ಡ್ ಆಯಿತು, 2 ವಿಂಗು ಸಾಕಾಗುತ್ತೆ, ಚೆನ್ನಾಗಿ ಲುಕ್ ಬರುತ್ತೆ. ಸೊ ಇದನ್ನು ತಗೊಂಡಿದ್ದೀನಿ. ಸೊ ಇದಾದ ನಂತರ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಏನಪ್ಪ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಸೊ ಅದನ್ನು ನೋಡೋಣ. ಸೊ ಇಲ್ಲಿ ನೋಡಿ ನಾನು ಆಲ್ರೆಡಿ ಶೇಪ್ ಮಾಡಿದ್ದೆ ತುಂಬ ತೆಳುವಾಗಿರುವಂಥದ್ದು, ಅಂದರೆ ನಾನು ಹೇಳಿದ್ನಲ್ವ ಚಿಕ್ಕ ಸೈಜು. ಸೊ ಈ ರೀತಿ ಶೇಪ್ ಮಾಡಿಬಿಡಿ, ಈ ರೀತಿ ಶೇಪ್ ಮಾಡಿ. ಓಕೆ, ಸ್ವಲ್ಪ ದೊಡ್ಡದಾಗಿರಬೇಕು, ಅಗಲವಾಗಿರಬೇಕು, ಆ ರೀತಿ ಪ್ರಾಡಕ್ಟ್ ಶೇಪ್ ಇರಬೇಕು. ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡಬೇಡಿ ಚಿಕ್ಕ ಸೈಜ್ ಮಾಡಿಬಿಟ್ಟು, ಏಕೆಂದರೆ ಪ್ರಾಡಕ್ಟ್ ಚೆನ್ನಾಗಿ ಬರಲ್ಲ. ಇವಾಗ ಪಾರ್ಟ್ 2 ಸೆಕೆಂಡ್ ಮುಂದೆ ಏನು ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಇವಾಗ ನಾವು ಇದರಲ್ಲಿ ಏನು ಮಾಡ್ತೀವಿ, ಇವಾಗ ರೆಡ್ ಕಲರ್ ವೆಲ್ವೆಟ್ ಬಟ್ಟೆ ಇತ್ತಲ್ವಾ, ಅದರಲ್ಲಿ ನಾನು ಈ ಒಂದು ವಿಂಗ್ ಶೇಪನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ, ಕನ್ಫ್ಯೂಸ್ ಆಗಬೇಡಿ. ಕನ್ಫ್ಯೂಸ್ ಆದ್ರಿ ಅಂದರೆ ಸೊ ಇದು ಪ್ರಾಡಕ್ಟ್ ತುಂಬಾ ಸ್ವಲ್ಪ ಯೂನಿಕ್ ಇದೆ, ಮತ್ತು ಅದೇ ಸ್ವಲ್ಪ ಟಫ್ ಕೂಡ ಇದೆ. ಹೀಗಾಗಿ ನಾನು ಪಾರ್ಟ್ಸ್ಗಳು ಮಾಡಿದ್ದೀನಿ. ಓಕೆ, ಸೊ ನೋಡಿಕೊಂಡು ನಿಧಾನವಾಗಿ ಮನೆಯಲ್ಲಿ ಟ್ರೈ ಮಾಡಿ. ಒಂದು ಬಿಟ್ಟು 2 ಪ್ರಾಡಕ್ಟ್ನ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂತಾ? ಸೊ ಖಂಡಿತವಾಗ್ಲೂ ಇದನ್ನು ನೀವು ಒಂದು ಸ್ಮಾಲ್ ಬಿಸ್ನೆಸ್ಸಲ್ಲಿ ಕೇವಲ ಇದೊಂದೇ ಬಿಸ್ನೆಸ್ ಮಾಡ್ತೀವಂದ್ರೂ ಕೂಡ ಮಾಡ್ಬೋದು. ಹೊಸಬ್ರು ಯಾರಾದರೂ ಹೊಲಿಗೆ ಬರುತ್ತೆ, ಅಷ್ಟಿಷ್ಟು ಬರುತ್ತೆ, ಬಟ್ ನಾವು ಮಾಡ್ತೀವಂದರೆ ಮೇನ್ ಈ ಕೆಲಸ ಸ್ವಲ್ಪ ಮಷೀನ್ ವರ್ಕ್ ಇರುತ್ತೆ, ಸ್ವಲ್ಪ ಸೂಜಿ ದಾರದಿಂದ ಮಾಡುವಂಥ ಕೆಲಸ ಇರುತ್ತೆ. ಹೀಗಾಗಿ ನಾನು ಥಂಬ್ನೇಲಲ್ಲಿ ನಿಮಗೆ ಸೂಜಿ ದಾರ ಇದ್ದರೂ ಕೂಡ ನೀವು ಈ ಕೆಲಸವನ್ನು ಮಾಡ್ಬೋದು ಅಂತ ತಿಳಿಸಿರ್ತೀನಿ. ಹೀಗೆ ಕನ್ಫ್ಯೂಸ್ ಆಗಬೇಡಿ. ಸ್ವಲ್ಪ ಆದರೂ ಅಕಸ್ಮಾತ್ ನಿಮ್ಮ ಹತ್ರ ಹೊಲಿಗೆ ಮಷೀನ್ ಇದ್ದರೆ ಆಗುತ್ತೆ. ಎಲ್ಲಪ್ಪ ನಮ್ಮ ಹತ್ರ ಇಲ್ಲವೇ ಇಲ್ಲ ಅಂದರೆ ಅಂದರೂ ಕೂಡ ನೀವು ಒಂದು ಸೂಜಿ ದಾರದಿಂದ ಈ ಕೆಲಸವನ್ನು ಮಾಡ್ಬೋದು. ಸೊ ಸೂಜಿ ದಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ. ಅತಿ ಹೆಚ್ಚು ನಾನಿಲ್ಲಿ ಸೂಜಿ ದಾರನೇ ಬಳಸಿದ್ದೀನಿ. ಓಕೆ, ಸೊ ಅದನ್ನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ. ಸೊ ಅದೇ ರೀತಿಯೇ ಸೂಜಿ ದಾರದಿಂದ ಮಾಡಿ. ಸೊ ಇಲ್ಲಿ ನಾನು ಇದು ವಿಂಗ್ ಶೇಪಲ್ಲಿ ಹೇಗಿತ್ತೋ ಅದನ್ನು ಅದೇ ರೀತಿಯೇ ಕಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಹೀಗೆ ಕಟ್ ಆದರೂ ಕೂಡ ಟೆನ್ಷನ್ ತೊಗೋಬೇಡಿ. ನಂತರ ವಿಂಗ್ ಅದ್ರ ಮೇಲಿಟ್ಟು ಕರೆಕ್ಟಾಗಿ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ. ಓಕೆ, ಸೊ ಇವಾಗ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ. ಸೊ ಆಲ್ರೆಡಿ ಇದನ್ನೇನು ಕಟ್ ಮಾಡಿದ್ದೀವಿ ಇದ್ರ ಮೇಲೆ ಇದನ್ನೇ ಇಟ್ಬಿಟ್ಟು ನಂತರ ಏನು ಎಕ್ಸ್ಟ್ರಾ ಇತ್ತಲ್ವ ಬಟ್ಟೆ ಅದನ್ನು ನೋಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕು. ಮಧ್ಯದಲ್ಲಿ ನಾನು ಸೇಫ್ಟಿ ಪಿನ್ನನ್ನು ಅಟ್ಯಾಚ್ ಮಾಡಿದ್ದೀನಿ. ನಿಮ್ಮ ಹತ್ರ ಸೇಫ್ಟಿ ಪಿನ್ ಇದ್ದೇ ಇರುತ್ತೆ. ಸೊ ನಾರ್ಮಲಿ ಅದನ್ನು ಏನು ಮಾಡಿ ಅದಕ್ಕೆ ಅಟ್ಯಾಚ್ ಮಾಡಿ ನಂತರ ನಿಧಾನವಾಗಿ ನೋಡಿಕೊಂಡು ಅದನ್ನ ಕಟ್ ಮಾಡಿ. ವಿಂಗ್ ಸ್ವಲ್ಪ ಅಪ್ಪಿತಪ್ಪಿ ಹೆಚ್ಚು ಕಡಿಮೆ ಆಗಬಾರ್ದು. ಹೇಳಿರೋ ಸೈಜಲ್ಲೇ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡದಿರಬೇಕು, ಅಗಲವಾಗಿರಬೇಕು. ಓಕೆ, ಸೊ ಇವಾಗ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಧಾನವಾಗಿ ಇಲ್ಲಿ ಕಾರ್ನರ್ನ ನೋಡಿಕೊಂಡು ಕಟ್ ಮಾಡ್ಕೊಂಡಂಥ ಸೇಫ್ಟಿ ಪಿನ್ನ ತೆಗೆದುಹಾಕಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನಾನು ಇದನ್ನು ರೌಂಡ್ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಹೊಸಬ್ರು ಯಾರಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಟಫ್ ಅನಿಸುತ್ತೆ. ಬಟ್ ಆದರೆ ನೀವು ಕರೆಕ್ಟಾಗಿ ನೋಡಿ, ಒಂದು ಬಿಟ್ಟು 2 ಸಾರಿ ವೀಡಿಯೋ ಬೇಕಂದರೆ ನೋಡಿ. ಬಟ್ ಆದರೆ ಕರೆಕ್ಟಾಗಿ ನೋಡ್ಕೊಂಡು ಮಾಡಿದರೆ ಫ್ಯಾಬ್ರಿಕ್ ಹಾಳಾಗಲ್ಲ. ಓಕೆ, ಮಾಡ್ತಾರಂಥ ಫ್ಯಾಬ್ರಿಕ್ ಇಲ್ಲಾಂದರೆ ಬಟ್ಟೆ ಹಾಳಾಗುತ್ತೆ. ಸೊ ಹೀಗಾಗಿ ನೋಡ್ಕೊಂಡು ಮಾಡಿ. ನೋಡಿ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಶೇಪ್ ಅಂತ. ಸೊ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂದರೆ, ಸೊ ನೋಡಿ ನಾನಿಲ್ಲಿ 3 ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಸ್ಕಿಪ್ ಮಾಡಿದ್ದೀನಿ, ಅಳತೆ ಎಲ್ಲ ತೋರಿಸೋದೆಲ್ಲ ಬೇಡ ಅಂತ. ಸೊ ಡೈರೆಕ್ಟ್ ಇಲ್ಲಿ ಕಟ್ ಮಾಡಿರೋದನ್ನೇ ತೋರಿಸ್ತಾ ಇರ್ತೀನಿ. ಫಾರ್ಮ್ ಶೀಟ್ ತೊಗೊಂಡಿದ್ದೀನಿ. ಇದು ತುಂಬ ಈಸಿ ಅನಿಸುತ್ತೆ ನನಗೆ. ಸೊ ನೀವು ಕೂಡ ಫಾರ್ಮ್ ಶೀಟ್ ಯೂಸ್ ಮಾಡಿ. ಫಾರ್ಮ್ ಶೀಟ್ ನಿಮ್ಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ₹40 ಮೀಟರ್ ಸಿಗುತ್ತೆ. ನಾರ್ಮಲಿ ಫಾರ್ಮ್ ಶೀಟಲ್ಲಿ ಸುಮಾರು ಥರ ಇರುತ್ತೆ. ನೆಕ್ಸ್ಟ್ ಟೈಮ್ ಒಂದು ವೀಡಿಯೋ ಮಾಡ್ತೀನಿ ನಾನು ಫಾರ್ಮ್ ಶೀಟಲ್ಲಿ ಎಷ್ಟು ಥರ ಇರುತ್ತೆ ಅಂತ. ಸೊ ಅದರಿಂದ ನಿಮ್ಗೆ ಈಸಿ ಆಗುತ್ತೆ.
ಸೊ ಇಲ್ಲಿ 3 ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಪೀಸನ್ನು. ಇವುಗಳನ್ನ ಇವಾಗ ಜಾಯಿಂಟ್ ಮಾಡೋಣ. ಸೊ ನನ್ನ ಮಷೀನ್ ಬಗ್ಗೆ ನೀವು ಸುಮಾರು ಜನ ಕೇಳ್ತಾ ಇದ್ರಿ ಇಲ್ಲಿ. ಸೊ ಮಷೀನಲ್ಲಿ ಒಂದು ಫೀಚರ್ ಕೂಡ ಇದೆ. ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಇದನ್ನು ಕಾರ್ನರಲ್ಲಿ ಹೊಲಿದ್ಬಿಟ್ಟು ನಂತರ ನಾವು ಲಾಸ್ಟಲ್ಲಿ ಅದನ್ನ ಉಲ್ಟಾ ಮಾಡಬೇಕು. ಬಟ್ ಈ ಮಷೀನಲ್ಲಿ ನೋಡಿ ಹೇಗಿದೆ ಅಂದರೆ, ಇಲ್ಲಿ ನೋಡಿ ಸುಮಾರು ಥರದ ಸ್ಟಿಚ್ಗಳಲ್ಲಿ ಸೆಟಪ್ ಮಾಡ್ಬೋದು. ಆ್ಯಂಡ್ ನಾರ್ಮಲಿ ಸ್ವಲ್ಪ ನಾನು ಹಾಗೆ ತೋರಿಸ್ತಿದ್ದೀನಿ. ಸ್ವಲ್ಪ ಶೇಕ್ ಆಗುತ್ತೆ, ನೋ ಪ್ರಾಬ್ಲಮ್. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ನಂಬರ್ ಇಟ್ಟಿರುವಂಥದ್ದು 1 ಅಂತ ಇಟ್ಟಿದ್ದೀನಿ. ಬಟ್ ಇಲ್ಲಿ ಡಿ ನಂಬರ್ಗೆ ಸೆಟ್ ಮಾಡಿದ್ದೀನಿ. ಓಕೆ, ಡಿ ನಂಬರ್ ಇಲ್ಲಿ ನೋಡ್ತಾ ಇರ್ಬೋದು. ಜಿಗ್‌ಜಾಗ್ ಟೈಪ್ ಬರುತ್ತೆ ಇದು. ಓಕೆ, ಸ್ಟಿಚಸ್ ಇಲ್ಲಿ ಮೇಲೆ ಕೆಳಗಿದೆ ನೋಡಿ. ಸೊ ಆ ರೀತಿ ನಾವಿಲ್ಲಿ ಸೆಟ್ ಮಾಡ್ಬೋದು. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ, ಹೊರಗಡೆ ಹೊಲಿದು ಒಳಗಡೆ ಬಟ್ಟೆನ ಉಲ್ಟಾ ಮಾಡಿದರೆ ಬಟ್ಟೆ ಶಾರ್ಟ್ ಆಗುತ್ತೆ, ಚಿಕ್ಕದಾಗುತ್ತೆ ವಿಂಗು. ಸೊ ಹೀಗಾಗಿ ನಾನು ಮೇಲ್ಗಡೆನೇ ಜಿಗ್‌ಜಾಗ್ ಹಾಕೋಣ ಅಂತ. ಸೊ ಇದು ನಿಮ್ಮ ಹತ್ರ ಮಷೀನ್ ಇದ್ದರೆ ಮಾಡ್ಕೊಳ್ಳಿ. ಇದ್ರ ಲಿಂಕ್ ನಾನು ನಿಮ್ಗೆ ಇದೇ ಒಂದು ವೀಡಿಯೋದಲ್ಲೇ ಅಟ್ಯಾಚ್ ಮಾಡಿರ್ತೀನಿ. ಬೇಕಂದ್ರೆ ನೀವು ಪರ್ಚೇಸ್ ಮಾಡ್ಬೋದು ಈಸಿಲಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದು ಸ್ಟಿಚಿಂಗ್ ಬೀಳುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಮಷೀನ್ ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಕರೆಂಟಿಂದ ನಡೆಯುವಂಥ ಮಷೀನು. ಇನ್ವರ್ಟರ್ ಇದ್ರೂ ಕೂಡ ಇನ್ವರ್ಟರಿಂದ ಕೂಡ ನಡೆಯುತ್ತೆ ಈಸಿಲಿ. 24 ಅವರ್ಸ್ ನೀವು ಇದನ್ನು ಈಸಿಲಿ ಹೊಲಿಬೋದು. ಆ್ಯಂಡ್ ಮೇನ್ ಅಂದರೆ ಸಿ ಸೆಕ್ಷನ್ ಆದಂಥ ಹೆಣ್ಮಕ್ಳಿಗೆ ಇದು ತುಂಬಾ ಈಸಿಯಾಗಿರುತ್ತೆ. ಯಾಕಂದರೆ ಕಾಲಿಂದ ತುಳಿಯುವಂಥದ್ದಿಲ್ಲ ಇದು. ಆಟೋಮೆಟಿಕ್ಲಿ ತಾನೇ ನಡೆಯುತ್ತೆ. ಸೊ ಬಟನ್ ಇರುತ್ತೆ ಅಲ್ಲಿ. ಸೊ ಬಟನಿಂದ ಆಟೋಮೆಟಿಕ್ಲಿ ನೀವು ಸೆಟ್ ಮಾಡಿದ್ರಿ ಅಂತಂದರೆ ಇದು ಈಸಿಲಿ ನೋಡಿ ಈ ರೀತಿ ಜಿಗ್‌ಜಾಗ್ ಹಾಕುತ್ತೆ ಕಾರ್ನರಲ್ಲಿ. ಸೊ ಇದರಿಂದ ನಮಗೆ ತುಂಬಾ ಈಸಿ ಅನಿಸುತ್ತೆ. ನೋಡಿ ಈ ರೀತಿ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನೀವು ಇದನ್ನು ಸ್ಟಿಚ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇದನ್ನು ಡಬಲ್ ಲೇಯರ್ ಹಾಕಿದ್ದು ಕೂಡ ಒಂದು ರೀತಿಯಿಂದ ಎಂಬ್ರಾಯ್ಡ್ರಿ ವರ್ಕ್ ಮಾಡುತ್ತಲ್ವಾ, ಆ ರೀತಿನೇ ಇದು ವರ್ಕ್ ಮಾಡುತ್ತೆ. ಸುಮಾರು ಡಿಸೈನ್ಸ್ಗಳಿದೆ ಇದರಲ್ಲಿ, ಒಂದಲ್ಲ ಎರಡಲ್ಲ. ಆ್ಯಂಡ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಸಮ್‌ಟೈಮ್ಸ್ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಒಂದು ಎಂಬ್ರಾಯ್ಡ್ರಿ ಫೀಲಿಂಗ್ ಕೂಡ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಆ ರೀತಿ ಕೂಡ ನೀವು ಮಾಡ್ಬೋದು. ಅದು ನಮ್ಮ ಕ್ರಿಯೇಟಿವಿಟಿ ಮೇಲಿರುತ್ತೆ, ನಾವು ಹೇಗೆ ಅದನ್ನು ಯೂಸ್ ಮಾಡ್ತೀವಂತ. ಸೊ ನಾನಿಲ್ಲಿ ವಿಂಗ್ಸ್‌ಗೋಸ್ಕರ ಯೂಸ್ ಮಾಡ್ತಾ ಇದ್ದೆ. ಹೀಗಾಗಿ ನಿಮಗೆ ಸಿಂಪಲಿ ತೋರಿಸ್ತಾ ಇದ್ದೀನಿ. ಇದ್ರದ್ದು ಫೈನಲ್ ಸ್ಟಿಚಿಂಗ್ ಹೇಗಿತ್ತು ಅನ್ನೋದನ್ನು ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇದು ಮಷೀನ್ ತುಂಬಾ ಚೆನ್ನಾಗಿ ಬಂತು ಆ್ಯಕ್ಚುಲಿ. ಒಂದು 4-4.5 ವರ್ಷದಿಂದ ನಾನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡಿಫ್ರೆಂಟ್ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದೀನಿ ಕೂಡ. ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ ಮತ್ತು ಈಸಿ ಟು ಕ್ಯಾರಿ ಇದೆ. ನೀವೆಲ್ಲಿ ಹೋಗಿ ಕೂತ್ಕೋತೀರಾ ಅಲ್ಲಿ ಇದನ್ನು ಜಸ್ಟ್ ಅಟ್ಯಾಚ್ ಮಾಡಿ ಹೊಲಿದ್ರೆ ಆಯಿತು, ಅಂದರೆ ಈಸಿ ಇದೆ. ಓಕೆ, ಹಳೆ ಮಷೀನ್ ಎಲ್ಲ ಸ್ವಲ್ಪ ಸ್ಪೇಸ್ ತಗೋತಾ ಇತ್ತು. ಬಟ್ ಈ ಮಷೀನ್ಸ್ಗಳು ಸ್ಪೇಸ್ ತಗೊಳ್ಳೋದಿಲ್ಲ ಮನೆಯಲ್ಲಿ. ಯಾವುದಾದ್ರು ಒಂದು ಮೂಲೆಯಲ್ಲಿ ಇಟ್ಟರು ಕೂಡ ಇದು ಈಸಿಲಿ ಇಡ್ಬೋದು. ಓಕೆನಾ. ಸೊ ಇದು ನೋಡಿ ನಾನು ನಿಮಗೆ ಸ್ಟಿಚ್ ತೋರಿಸ್ತೀನಿ, ಯಾವ ರೀತಿ ಇದು ಸ್ಟಿಚಿಂಗು ಕಂಪ್ಲೀಟ್ ಆಗಿದೆ ಅಂತ ಹೇಳಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀಟ್ ಆ್ಯಂಡ್ ಫಿನಿಶ್ ಆಗಿ ಇದು ಇವಾಗ ಅದ್ರ ಕಾರ್ನರ್ನ ಹೊಲಿದಿದೆ ಅಂತ. ಓಕೆ, ನಾನಿಲ್ಲಿ ಡಬಲ್ ಹಾಕ್ತಾ ಇದ್ದೀನಿ. ಸೊ ನೀವು ಕೂಡ ಇದನ್ನು ಡಬಲ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಒಂದು ರೀತಿಯಿಂದ ಎಂಬ್ರಾಯ್ಡ್ರಿ ಥರ ನಾನು ಹಾಕ್ತಾ ಇದ್ದೀನಿ. ಸೊ ಅದೇ ರೀತಿ ನೀವಿಲ್ಲಿ ಹಾಕ್ತಾ ಹೋಗಿ. ಓಕೆ, ನೋಡಿ ಈ ರೀತಿ. ಸೊ ಡಬಲ್ ಲೇಯರಾಗಿ ಹಾಕಿದರೆ ಏನಾಗುತ್ತೆ, ಕಾರ್ನರಲ್ಲಿ ನಾವು ಈ ರೀತಿ ಸ್ಟಿಚ್ ಹಾಕಿದ್ದೀವಿ ಅಂತ ಕಾಣಿಸಲ್ಲ. ಆ್ಯಂಡ್ ತುಂಬ ನಾನು ಚಿಕ್ಕದಾಗಿ ಹೊಲಿಗೆ ಹಾಕ್ತಾಯಿದ್ದೀನಿ, ಹತ್ತಿರದಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ರೀತಿ ಎಂಬ್ರಾಯ್ಡ್ರಿ ಹಾಕಿದಂಗೆ ಆಗುತ್ತೆ ಕಾರ್ನರಲ್ಲಿ. ಇದು ನೀವು ಫ್ರಾಕ್ಸ್ಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಡಿಫ್ರೆಂಟ್ ಬ್ಲೌಸು, ಗೌನ್ಸು ಏನು ಹೊಲಿತಾ ಇರ್ತೀರಿ, ಸೊ ಅಲ್ಲಿ ಯೂಸ್ ಮಾಡ್ಬೋದು. ಅದಾದ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದು ಹೊಲಿಗೆ ಹಾಕಿದ್ದೀನಿ ಅಂತ, ತುಂಬ ಚೆನ್ನಾಗಿ ಬಂದಿರುವಂಥದ್ದು ನೋಡ್ತಾ ಇರ್ಬೋದು. ಸ್ವಲ್ಪ ಹತ್ತಿರದಿಂದ ತೋರಿಸಿದ್ದೀನಿ, ಈ ರೀತಿ ಆಗುತ್ತೆ. ಓಕೆನಾ. ಸೊ ಇದು ಇವಾಗ ಆಗಿದೆ. ಸೊ ಇದೇ ರೀತಿ ಇದಾದಮೇಲೆ ನಾನೇನು ಮಾಡ್ತೀನಿ ಇಲ್ಲಿ, ಜಸ್ಟ್ ಇದ್ರ ಮೇಲೆ ಸ್ವಲ್ಪ ಗ್ಲೂ, ಅಂದರೆ ಇದು ಫ್ಯಾಬ್ರಿಕ್ ಗ್ಲೂ ಅಂತ ಬರುತ್ತೆ. ಫ್ಯಾಬ್ರಿಕ್ ಗ್ಲೂ ನಿಮಗೆ ₹20 ₹25 ಇದು ಸಿಗುತ್ತೆ. ತುಂಬ ದಿನ ಬರುತ್ತೆ. ಜಸ್ಟ್ ಏನು ಮಾಡ್ತೀನಿ, ಇದ್ರ ಮೇಲ್ಗಡೆ ಡಾಟ್ ಆಗಿ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಜಸ್ಟ್ ಫ್ಲವರ್ ಮಾಡ್ಬೋದು ಅಥವಾ ನೀವು ಡಾಟ್ಗಳು ಕೂಡ ಹಾಕ್ಬೋದು. ಸೊ ಇದನ್ನು ನಾನು ಇವಾಗ ಹಾಕಿಬಿಟ್ಟು ಫಸ್ಟ್ ಏನು ಮಾಡ್ತೀನಿ ಅಂದರೆ ಇದ್ರ ಮೇಲ್ಗಡೆ ಸ್ವಲ್ಪ ಸ್ಪಾರ್ಕಲ್ಸ್ಗಳನ್ನು ಅಂಟಿಸೋಣ ಅಂತ. ಮತ್ತು ನೀವು ಬೇಕಂದರೆ ಬೇರೆ ಕ್ರಿಯೇಟಿವಿಟಿ ಯೂಸ್ ಮಾಡ್ಬೋದು. ಬಟ್ ನನಗೆ ಇದೇ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಬಂಜಾರ ಟೈಪಿದ್ದು ಲೇಸಸ್ಗಳಿದ್ದರೆ ಅಥವಾ ಬೇರೆ ಟೈಪಿದ್ದು ಏನಾದರೂ ಇದ್ದರೆ ನೀವು ಇಲ್ಲೇನು ಮಾಡ್ಬೋದು ಅಂದರೆ ಅದನ್ನ ಡೆಕೋರೇಷನ್ ಮಾಡ್ಬೋದು. ಬಟ್ ನಾನು ತುಂಬ ಸಿಂಪಲ್ಲಾಗಿ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಏನೇನು ಪ್ರಾಡಕ್ಟ್ಸ್ಗಳಿರುತ್ತೆ, ಏನೇನು ಎಕ್ಸಸರೀಸ್ಗಳಿರುತ್ತೆ, ಅವುಗಳನ್ನ ಯೂಸ್ ಮಾಡಿಕೊಂಡು ಯೂನಿಕ್ ಪ್ರಾಡಕ್ಟ್ನ ನಾನಿಲ್ಲಿ ಮಾಡಿ ತೋರಿಸಿರ್ತೀನಿ. ನಿಮ್ಮ ಹತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದರೆ ಅದನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು. ಓಕೆ. ಸೊ ಈ ರೀತಿ ಚಿಕ್ಕ ಸ್ಪಾರ್ಕಲ್ಸ್ಗಳನ್ನು ನಾರ್ಮಲಿ ನಿಮಗೆ ಇದು ₹10ಗೆ ಇಷ್ಟಂತ ಗ್ರಾಮ್ ಅಂತ ಸಿಗುತ್ತೆ. ಸೊ ಆ ರೀತಿ ಎಲ್ಲ ತೊಗೋಬೋದು. ₹10 ₹20 ಆ ರೀತಿ ಎಲ್ಲ ಸಿಗುತ್ತೆ. ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ. ಇಲ್ಲಪ್ಪ ಅಂದರೆ ನಮ್ಮ ಹತ್ರ ಬೇರೆ ಟೈಪದ್ದು ಏನಾದರೂ ಇದೆಯಾ ಅಂದರೆ ಈ ರೀತಿ ಒಂದು ಬಿಂದಿಗೆಲ್ಲ, ಸೊ ಅವುಗಳು ನೀವು ಅಟ್ಯಾಚ್ ಮಾಡ್ಬೋದು. ಇದನ್ನು ಅಟ್ಯಾಚ್ ಮಾಡಿದ್ದೀನಿ, ಇದನ್ನು ಡ್ರೈ ಆಗೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ಪಾರ್ಟ್ 3 ನೋಡೋಣ. ಪಾರ್ಟ್ 3ದಲ್ಲಿ ಈ ಒಂದು ವಿಂಗನ್ನು ನಾನಿಲ್ಲಿ ಮತ್ತೆ ಫಾರ್ಮ್ ಶೀಟ್ ಹಾಕಿಬಿಟ್ಟು
ಸೇಮ್ ಆ್ಯಸ್ ಇಟ್ ಈಸು ರೆಡ್ ಕಲರ್ದೇನು ನಾವು ಮಾಡಿದ್ವಿ ಅದೇ ರೀತಿ ಮಾಡಬೇಕು. ಇಲ್ಲ ಇನ್ನೊಂದು ಪೀಸನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ಬಟ್ಟೆ ಅಂದರೆ ಇವಾಗ ಏನು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ, ಎಷ್ಟು ಬೇಕಾಗುತ್ತೆ ಬಟ್ಟೆ ಅಂದರೆ ಅಂದಾಜಿಲ್ಲಿ 1 1.5 ಮೀಟರ್ ಬೇಕಾಗುತ್ತೆ. ತುಂಬ ಚೆನ್ನಾಗಿ ಒಂದು ದೊಡ್ಡ ಪೀಸ್ ಮಾಡೋದಕ್ಕೋಸ್ಕರ. ಇಲ್ಲಪ್ಪ ಚಿಕ್ಕ ಪೀಸ್ ಮಾಡ್ತೀವಂತಂದರೆ ಮಾಡ್ಬೋದು ನೀವು. ಸೊ 1 ಮೀಟರ್ ಆದರೂ ಬೇಕಾಗುತ್ತೆ. ಸೊ 1.5 ಮೀಟರ್ ಇದ್ದರೆ ಸ್ವಲ್ಪ ದೊಡ್ಡ ಸೈಜೇ ಮಾಡ್ಕೊಳ್ಳಿ. ಯಾಕಂದರೆ ಇದು ಪ್ರಾಡಕ್ಟ್ ಮಾಡುವಾಗ ಸ್ವಲ್ಪ ಟೈಮ್ ಕೂಡ ಕನ್ಸ್ಯೂಮ್ ಮಾಡೋದ್ರಿಂದ, ಸೊ ಸ್ವಲ್ಪ ದೊಡ್ಡ ಪ್ರಾಡಕ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅದರಲ್ಲಿ ಸ್ಪೇಸ್ ಕೂಡ ತುಂಬ ಇರುತ್ತೆ. ನೋಡೋದು ಕೂಡ ತುಂಬ ಲುಕ್ ಚೆನ್ನಾಗಿರುತ್ತೆ ಅದರದ್ದು. ಓಕೆ. ಸೊ ಪ್ರಯತ್ನ ಮಾಡಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ನಾನಿಲ್ಲಿ ಯಾವ ರೀತಿ ವಿಂಗ್ಸ್‌ಗಳು ಕಟ್ ಮಾಡ್ಕೊತಾ ಇದ್ದೀನಿ, ಈ ಶೇಪಿಂಗ್‌ಗಿಂತ ಸ್ವಲ್ಪ ದೊಡ್ಡ ಸೈಜನ್ನೇ ಕಟ್ ಮಾಡ್ಕೊಳ್ಳಿ. ಇಲ್ಲ ಇದೇ ಸೈಜ್ ಆದರೂ ಕೂಡ ಕಟ್ ಮಾಡ್ಕೋಬೋದು. A4 ಶೀಟಿದ್ದು ಸೈಜ್ ಇದು. ಬಟ್ ಇಲ್ಲಪ್ಪ ಅಂದರೆ ಅತಿ ಚಿಕ್ಕನೋ ಮಾಡ್ತೀವಂದರೆ ಸೊ ಅವಾಗ ಪ್ರಾಡಕ್ಟು ಚೆನ್ನಾಗಿ ಬರೋದಿಲ್ಲ, ಸಮಯ ಕೂಡ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ನಾನು 3 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು. ಒಂದು ಮೇನು ಗ್ರೀನ್ ಶೀಟು ಬಟ್ಟೆದು ಆ್ಯಂಡ್ ಅದರಲ್ಲಿ ಇದರದ್ದು ಕೂಡ ಒಳಗಡೆ ಫಾರ್ಮ್. ಸೇಮ್ ಆ್ಯಸ್ ಇಟ್ ಈಸ್ ನಾನಿಲ್ಲಿ 2 ಪೀಸ್‌ಗಳನ್ನ ರೆಡಿ ಮಾಡಿದ್ದೀನಿ. ಓಕೆ. ಸೊ ಎಲ್ಲ ಕಟ್ಟಿಂಗ್ ಮಾಡೋದನ್ನು ತೋರಿಸಿಲ್ಲ ನಾನು, ಯಾಕಂದರೆ ವಿಡಿಯೋ ತುಂಬ ಲೆಂದಿ ಆಗ್ತಾಯಿತ್ತು. ಸೊ ಇಲ್ಲಿ ನೋಡಿ 2 ವಿಂಗ್ಸ್‌ನ ರೆಡಿ ಮಾಡಿದ್ದೀನಿ ನಾನು. ಓಕೆ. ಮಧ್ಯದಲ್ಲಿ ಫಾರ್ಮ್ ಶೀಟ್ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಫಾರ್ಮ್ ಶೀಟ್ ಆದರೆ ಸ್ಟಿಪ್ಪಾಗಿ ಕೂಡ ಕೊಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಕಾರ್ನರ್ಗೆ ಈ ಒಂದು ಲೇಸನ್ನು ನಾನು ಏನು ಮಾಡ್ತೀನಿ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ವಿಂಗಿಗೆ ನಾವು ಅಟ್ಯಾಚ್ ಮಾಡೋ ಹಾಗಿಲ್ಲ. ಬಟ್ ಆದರೆ 2ನೇ ವಿಂಗ್ಸ್ ಏನು ಮಾಡ್ತಾ ಇದ್ದೀವಿ, ಇದಕ್ಕೆ ನಾವೇನು ಮಾಡ್ತೀವಿ ಒಂದು ಚಿಕ್ಕ ಒಂದು ಲೇಸನ್ನು ಅಟ್ಯಾಚ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಮೊದಲು ನಾನು ಇದನ್ನ ಜಿಗ್ ಜಾಗಿಂದ ಮೊದಲು ಹೊಲ್ಕೋತೀನಿ. ಅದಾದ ನಂತರ ನಾನು ಇದಕ್ಕೆ ಲೇಸನ್ನು ಅಟ್ಯಾಚ್ ಮಾಡ್ತೀನಿ. ಸೊ ನೋಡಿ ಇವಾಗ ನಾನು ಇದನ್ನ ಹೊಲ್ದಾಗಿದೆ. ಸೊ ಇದಕ್ಕೆ ಏನು ಮಾಡೋಣ ಅಂದರೆ ನಿಧಾನ ನೋಡಿ ಈ ರೀತಿ ಜಿಗ್ ಜಾಗ್ ಬೀಳುತ್ತೆ ಇದು. ಮಷೀನ್ ತುಂಬ ಚೆನ್ನಾಗಿದೆ ನೋ ಡೌಟ್. ಮಷೀನ್ ನಾನಿವಾಗ ಹೇಳಿದ್ನ ಆಲ್ರೆಡಿ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ತುಂಬ ಈಸಿಯಾಗಿರುತ್ತೆ ಕೂಡ ಇದನ್ನು ಯೂಸ್ ಮಾಡೋದು. ತುಂಬಾ ಪ್ರಾಬ್ಲಮ್ಸ್ ಬರೋದಿಲ್ಲ. ಆ್ಯಂಡ್ ಏನಾದರೂ ನಿಮಗೆ ಇವಾಗ ಅಪರೂಪಕ್ಕೆ ಯಾವಾಗಾದರೂ ಸ್ವಲ್ಪ ದಾರ ಅದು ಸಿಕ್ಕೊಂಡ್ರು ಕೂಡ ತುಂಬ ಈಸಿಯಾಗಿ ನಾನೇ ತೆಗೆದುಬಿಡ್ತೀನಿ. ಸೊ ಏನು ಇದನ್ನು ಓಪನ್ ಮಾಡಬೇಕು ಅಥವಾ ರಿಪೇರಿ ಕೊಡಬೇಕು ಅಂತ ಏನೂ ಇರೋದಿಲ್ಲ. ಕೆಲವರಿಗೆ ಎಲೆಕ್ಟ್ರಾನಿಕ್ ಅಂದ ತಕ್ಷಣನೇ ಅಥವಾ ಈ ರೀತಿ ಕರೆಂಟಿಂದ ನಡೆಯೋದಂದರೆ ಇದಕ್ಕೆ ಪ್ರಾಬ್ಲಮ್ ಬರ್ಬೋದೇನೋ ಅಂತ. ಸೊ ಹಾಗೇನಿಲ್ಲ. ಸೊ ಕಂಪನಿ ಚೆನ್ನಾಗಿದ್ದರೆ ಸೊ ಹೊಲಿಗೆ ಮಷೀನು ನೀವು ತೊಗೋಬೋದು. ಈ ರೀತಿ ಇವಾಗ ತುಂಬ ಜನ ತೊಗೋತಾ ಇದ್ದಾರೆ ಕೂಡ. ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಈ ಒಂದು ಮಷೀನ್ ಜೊತೆ. ನೋಡಿ ಇವಾಗ ನಾನು ಕಾರ್ನರ್ಗೆ ಸ್ಟಿಚ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ಸ್ಟಿಚ್ ಮಾಡಿ ಆಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ, ಸ್ಟಿಪ್ಪಾಗಿ ಕಾಣಿಸ್ತಾ ಇದೆ. ಇದರಿಂದ ಇದಾದ ನಂತರ ಇದಕ್ಕೇನು ಮಾಡ್ತೀನಿ, ತುಂಬ ಅತಿ ತೆಳುವಾದಂತಹ ಲೇಸ್ನ ನಾನು ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಇದು ಲೇಸ್ ನನಗೆ ₹5ಗೆ ಮೀಟರ್ ಸಿಕ್ಕಿರುವಂಥದ್ದು. ಓಕೆ. ಯಾರು ಬೇಕಾದರೂ ಕೂಡ ಈ ವಿಡಿಯೋನ ನಿಧಾನವಾಗಿ ಒಂದು ಸಾರಿ ನೋಡಿ, ಅಬ್ಸರ್ವ್ ಮಾಡಿ, ನಂತರ ನೀವು ಕೂಡ ಈ ಪ್ರಾಡಕ್ಟ್‌ನ ಖುದ್ದಾಗಿ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನನಗೆ ಲೇಟೆಸ್ಟ್ ಒಂದು ವಿಡಿಯೋ ಏನು ಮಾಡಿದ್ದೆ ನಾನು. ಸೊ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ತುಂಬ ಜನ ನೋಡ್ತಾ ಇದ್ದಾರೆ ಇವಾಗ, ಅದು ತುಂಬ ಇಷ್ಟಪಡ್ತಾ ಇದ್ದಾರೆ ಕೂಡ. ಅದನ್ನು ಖಂಡಿತವಾಗ್ಲೂ ಚೆಕ್ ಮಾಡಿ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ. ಸೊ ಅದರಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ ಪ್ರಾಡಕ್ಟನ್ನು ಮಾಡ್ತಾ ಇದ್ದೀವಿ, ಮಾರಾಟ ಹೇಗೆ ಮಾಡೋದು ಅಂತ ತುಂಬ ಅತಿ ಜನ ಕೇಳ್ತಾ ಇದ್ರಿ. ಮಾರಾಟ ಮಾಡೋದಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ, ಆನ್‌ಲೈನೇ ಮಾರಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಜಿ.ಎಸ್.ಟಿ ಇದ್ದರೆ ನೀವು ಅಮೆಜಾನ್, ಫ್ಲಿಪ್‌ಕಾರ್ಟಲ್ಲಿ ಮಾರ್ಬೋದು. ಇಲ್ಲಪ್ಪ ನಮ್ಮ ಹತ್ರ ಜಿ.ಎಸ್.ಟಿ ಇಲ್ಲ, ನಾವು ಹಾಗೇ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಅಂದರೆ, ನೀವೇನು ಮಾಡ್ಬೋದು, ನೀವು ಮೀಶೋದಲ್ಲಿ ಮಾರ್ಬೋದು. ಮೀಶೋದಲ್ಲಿ ಹೇಗೆ ಮಾರೋದು ಅಂತ ಅದ್ರ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನಗೆ ಹೇಗೆ ಆರ್ಡರ್ಸ್‌ಗಳು ಬರ್ತಾ ಇದೆ ಅದನ್ನು ತೋರಿಸಿದ್ದೀನಿ ಕೂಡ ಆ ವಿಡಿಯೋದಲ್ಲಿ ನಿಮಗೆ. ಸೊ ಅದನ್ನು ನೋಡ್ಕೊಳ್ಳಿ ಫಸ್ಟಿಗೆ. ಆ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಡೀಟೇಲ್ಸು ಗೊತ್ತಾಗುತ್ತೆ. ಹೊಸ ಹೊಸ ಪ್ರಾಡಕ್ಟ್‌ಗಳನ್ನ ನಾನು ಇಲ್ಲಿ ಕಳಿಸಿರ್ತೀನಿ. ಮಾರ್ಕೆಟಿಂಗ್ ಬಗ್ಗೆ ಕೂಡ ನಾನು ಸುಮಾರು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟಲ್ಲಿ ಕೇಳಿ. ನೋಡಿ ನಾನಿವಾಗ 2 ಪೀಸನ್ನು ರೆಡಿ ಮಾಡ್ಕೊಂಡಾಗಿದೆ. ತುಂಬ ಡಿಟೇಲಾಗಿ ನಾನು ವಿಡಿಯೋಸ್ ಮಾಡ್ತಾ ಇಲ್ಲ. ಬಟ್ ಅದೇ ಶಾರ್ಟಾಗಿ ನಿಮಗೊಂದು ಐಡಿಯಾ ಬರಲಿ ಅಂತ ತೋರಿಸ್ಬಿಟ್ಟಿದ್ದೀನಿ ಇವಾಗ. ಓಕೆ. ಸೊ ಫೈನಲ್ ಇದು ಈ ರೀತಿ 2 ವಿಂಗ್‌ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಪಾರ್ಟ್ 4 ಬರುತ್ತೆ. ಸೊ ಇದು ಇವಾಗ ಒಣಗಾಗಿದೆ. 2 ವಿಂಗ್ಸ್ ರೆಡಿಯಾಗಿದೆ. ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಏನು ಬರ್ಡ್‌ದ್ದು ನಾನಿವಾಗ ಏನಂತ ಹೇಳ್ತೀವಿ ನಾವು ಇದನ್ನಂತ ಹೇಳ್ತೀವಿ. ಚೂಂಚ್ ಅಂತ ಕೂಡ ಹೇಳ್ತೀವಿ ಓಕೆ ಅಲ್ವಾ? ಸೊ ಅದನ್ನು ನಾನು ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಚೂಂಚ್ ಅಂತಲೇ ಹೇಳ್ತೀವಿ. ಸೊ ನೀವೇನಂತೀರಾ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ನನಗೆ ತಲೆಯಲ್ಲಿ ಬರ್ತಾ ಇಲ್ಲ. ಸೊ ಈ ರೀತಿ ನಾನಿಲ್ಲಿ ಶೇಪ್ ನೋಡಿ, ಈ ರೀತಿ ಇವಾಗ ನೋಡೋದಕ್ಕೆ ಸಿಗ್ತಾ ಇದೆ. ಈ ರೀತಿ ಬರ್ಡ್ ಶೇಪಲ್ಲಿ ಕೂಡ ನಾನು ಬಟ್ಟೆ ಕಟ್ ಇಟ್ಕೊಂಡಿದ್ದೀನಿ. ಇದು ನಮ್ಮದು ಪಾರ್ಟ್ 4ಅಲ್ಲಿ ಬರುತ್ತೆ. ಮೊದಲು ಇವನ್ನೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಹೇಗೆ ಹೇಳಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು. ನಂತರ ನಾನು ಸ್ಟಿಚ್ ಮಾಡೋದು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಮೊದಲಿಗೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಚೋಂಚ್ ಅಂದರೆ ನಾವು ಇದಕ್ಕೆ ಇವಾಗ ಚೋಂಚನ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೇಮ್ ಜಿಗ್‌ಜಾಗ್‌ನೇ ನಾನು ಯೂಸ್ ಮಾಡಿದ್ದೀನಿ. ಜಿಗ್‌ಜಾಗ್ ಮಾಡೋದ್ರಿಂದ ಏನಾಗುತ್ತೆ, ಬಟ್ಟೆನ ತುಂಬ ಈಸಿಲಿ ನಾವು ಹೆಂಗೆ ಇರುತ್ತೆ ಸೈಜು ಅದೇ ಸೈಜಲ್ಲಿರುತ್ತೆ. ಅಕಸ್ಮಾತ್ ನೀವು ಇದನ್ನು ಫೋಲ್ಡ್ ಮಾಡೋದು ಅಥವಾ ಇದನ್ನೆಲ್ಲ ಮಾಡಿದರೆ ಸ್ವಲ್ಪ ಕಡಿಮೆ ಬರುತ್ತೆ ಬಟ್ಟೆ. ಹೀಗಾಗಿ ನಾನು ಏನು ಮಾಡ್ತೀನಿ, ಜಿಗ್‌ಜಾಗ್ ಹಾಕ್ಬಿಡ್ತೀನಿ. ಜಿಗ್‌ಜಾಗಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ.
ಆ್ಯಂಡ್ ನೋಡೋದು ಕೂಡ ಅಟ್ರಾಕ್ಟಿವ್ ಆಗಿದೆ. ನಿಮ್ಮ ಹತ್ರ ಇದಿಲ್ಲ ಅಂದರೆ ಬೇಜಾರಾಗಬೇಡಿ. ನಾರ್ಮಲಿ ನೀವೇನು ಮಾಡಿದರೆ ಒಳಗಡೆ ಬಟ್ಟೆನ ಇವಾಗ ಮೊದಲು ಹೊಲ್ಬಿಟ್ಟು ನಂತರ ಉಲ್ಟಾ ಮಾಡಿದರೆ ಸೊ ನಾರ್ಮಲಿ ಅದು ಸೇಮ್ ಆ್ಯಸ್ ಇಟ್ ಈಸೇ ಕಾಣಿಸುತ್ತೆ. ಓಕೆನಾ? ಸೊ ಈ ರೀತಿ ಮೊದಲು ಮಾಡಬೇಕು, ಅಥವಾ ಸಿಂಪಲ್ ಹೊಲಿಗೆ ಹಾಕ್ತೀವಿ ಅಂದರೂ ಕೂಡ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಜಿಗ್ ಆದರೆ ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಜಿಗ್ ಜಾಗ್ನೇ ಹಾಕಿರ್ತೀನಿ ಇಲ್ಲಿ. ಓಕೆ. ಸೊ ಇದು ನೋಡೋದು ಈ ರೀತಿ ಇವಾಗ ಇದು ಒಂದು ಪ್ಯಾರೆಟ್ ಶೇಪಲ್ಲಿ ಬರ್ತಾ ಇದೆ. ಸೊ ಪ್ಯಾರೆಟ್ ಶೇಪಲ್ಲಿ ನಾನು ಏನು ಗಿಳಿ ಮಾಡ್ತಾ ಇದ್ದೇನೆ ಅಂತ ಸುಮಾರು ಜನರಿಗೆ ಐಡಿಯಾ ಬರ್ಬೋದು. ಇದು ಗಿಳಿ ಅಲ್ಲ, ಆ್ಯಕ್ಚುಲಿ ಒಂದು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಹೇಗೆ ಯೂಸ್ ಮಾಡ್ತಾರಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಈ ರೀತಿ ಇವಾಗ ತುಂಬಾ ಡಿಮ್ಯಾಂಡಲ್ಲಿ ನಡೀತಾ ಇದೆ. ತುಂಬ ಜನ ತೊಗೋತಾ ಇದ್ದಾರೆ. ಡಿಫ್ರೆಂಟ್ ಶೇಪಲ್ಲಿ ಇವಾಗ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಆರ್ಡರ್ಸ್ ನನಗೆ ಇವತ್ತು ಆ್ಯಕ್ಚುಲಿ ಇದನ್ನೇ ಮಾಡಿದ ಮೇಲೆ ಈ ವಿಡಿಯೋ ಇನ್ನೂ ನಾನು ಹಾಕಿಲ್ಲ, ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಹಾಕಿರಲಿಲ್ಲ. ಬಟ್ ಆವಾಗಲೇ ನನಗೆ 2 ಆರ್ಡರು ಬಂದಿರುವಂಥದ್ದು ಇವು ಮತ್ತೆ. ಸೊ ಇದನ್ನ ಕಂಪ್ಲೀಟ್ ಮಾಡಿಕೊಡಿ ಅಂತ. ಅವ್ರದ್ದು ಏನು ನಾನು ಆರ್ಡರ್ ಕಂಪ್ಲೀಟ್ ಮಾಡ್ತೀನಿ ಅದು ಕೂಡ ನಾನು ಬೇಕಂದರೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಕೂಡ ಅದೇ ರೀತಿ ನಾನು ಇಲ್ಲಿ ನೋಡ್ತಾ ಇರ್ಬೋದು. 2 ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಈ ಪಾರ್ಟು, ಯಾಕಂದರೆ ಇಲ್ಲಿ ನಾನು ಏನು ಬರ್ಡ್ ಶೇಪ್ ಮಾಡಿದ್ದೀನಿ ಇದು 2 ಪೀಸು, ಅದು 2 ಪೀಸು. ಓಕೆ, ಒಟ್ಟು 4 ಪೀಸ್ ಬೇಕಾಗುತ್ತೆ ನಮಗೆ. ಓಕೆ, ಈ ರೀತಿ. ಸೊ ಒಂದ್ರ ಮೇಲೆ ಒಂದಿಟ್ಟು ನಾವು ಇಲ್ಲಿ ಹೊಲಿಗೆ ಹಾಕಬಾರ್ದು. ಫಸ್ಟಿಗೆ ಒಂದು ನೆನ್ಪಿಟ್ಕೊಳ್ಳಿ, ಫಸ್ಟಿಗೆ ಈ ರೀತಿ ಹೊಲಿಗೆ ಹಾಕಬೇಕು. ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊನೆಯಲ್ಲಿರುತ್ತಲ್ವಾ, ಇಲ್ಲಿ ಕೆಳಗಡೆ ಲಾಸ್ಟ್ ಬಂದಾಗ ಇಲ್ಲಿ ಹೊಲಿಗೆ ಹಾಕಬಾರ್ದು. ಓಕೆ, ಇಷ್ಟು. ಸೊ ಬಾಕಿ ಎಲ್ಲ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ನಾನಿವಾಗ ಎರಡೂ ಕೂಡ ಅದೇ ರೀತಿಯೇ ಹೊಲಿತೀನಿ. ನನಗೆ 2 ಆರ್ಡ್ರ್ ಬಂದಿದೆ ಅಂತ ಹೇಳಿದ್ನಲ್ವಾ, ಆ 2 ಆರ್ಡ್ರು ಆ್ಯಕ್ಚುಲಿ ಬಟ್ಟೆ ನಂದೇ ಇರುತ್ತೆ. ಓಕೆ, ಜಸ್ಟ್ ಹೊಲಿದು ಕೊಡೋದು ನಂದು ಕೆಲಸ ಇರುತ್ತೆ, ಆ ರೀತಿ ಕೆಲಸ ಇರುತ್ತೆ. ಆ್ಯಂಡ್ ಬಟ್ಟೆ ಸ್ವಲ್ಪ ಡಿಫ್ರೆಂಟಾಗಿ ತೊಗೋತಾ ಇದ್ದೀನಿ. ಆ ಬಟ್ಟೆ ಯಾವ ರೀತಿ ತೊಗೋತೀನಿ, ಯಾವ ರೀತಿ ಬಟ್ಟೆ ತೊಗೋಬಾರ್ದು ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇಕಂದರೆ ಹೇಳ್ತೀನಿ. ಸೊ ಆ ಒಂದು ಆರ್ಡರ್ನ ಕಂಪ್ಲೀಟ್ ಮಾಡುವಾಗ ನನಗೆ ಆ ವಿಡಿಯೋ ನಮಗೆ ತೋರಿಸಿ ಅಂದರೆ ಪ್ಲೀಸ್ ನಾನು ಕಾಮೆಂಟ್ ಮಾಡಿ. ಮತ್ತು ಯಾವ ಊರಿಂದ ನೀವು ಕಾಮೆಂಟ್ ಮಾಡ್ತಾ ಇದ್ದೀರಿ, ನಿಮ್ಮ ಊರಿನ ಹೆಸರು ಖಂಡಿತವಾಗ್ಲೂ ಮೆನ್ಷನ್ ಮಾಡಿ. ಓಕೆ, ಸೊ ನನಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ಇದು ನಾನು ಪ್ಯಾರೆಟ್ ಶೇಪಲ್ಲಿ ನೋಡಿ ಇವಾಗ ನೋಡಿಕೊಂಡು ನಿಧಾನವಾಗಿ ನಾರ್ಮಲ್ ಸ್ಟಿಚ್ ಹಾಕ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಇಲ್ಲೇನು ಜಿಗ್ ಜಾಗ್ ಬೇಕಾಗಲ್ಲ, ನಾರ್ಮಲ್ ಸ್ಟಿಚ್ ಹಾಕಿದರೆ ಸಾಕಾಗುತ್ತೆ. ಸೊ ನಾನಿವಾಗ ನಾರ್ಮಲ್ ಸ್ಟಿಚ್ ಫಸ್ಟಿಗೆ ಹಾಕ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ತುಂಬ ನಿಧಾನವಾಗಿ ನೋಡ್ಕೊಂಡು ಹಾಕಬೇಕು. ಇದು ಸ್ವಲ್ಪ ಏನು ಬರ್ಡ್ ಶೇಪ್ ಏನಿದೆ ಇಷ್ಟೇ ಅಗಲವಾಗಿರಬೇಕು. ಎಷ್ಟು ಚೆನ್ನಾಗಿದು ಅಗಲವಾಗಿ ಎಷ್ಟು ದೊಡ್ಡದಿರುತ್ತೆ ಅಷ್ಟೇ ಚೆಂದ ಇದು ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಆ್ಯಂಡ್ ಈಸಿಲಿ ಇವಾಗ ಕಾಲೇಜ್ಗೆ ಹೋಗೋ ಗರ್ಲ್ಸ್ ಆಯಿತು, ಮತ್ತು ಮದುವೆಯಲ್ಲಾಯಿತು, ರಿಟರ್ನ್ ಗಿಫ್ಟ್ಸ್ ಅಂತ ಹೇಳ್ಬಿಟ್ಟು ತುಂಬ ಜನ ಇದನ್ನು ಇವಾಗ ಯೂಸ್ ಮಾಡ್ತಾರೆ. ಯೂನಿಕ್ ಪ್ರಾಡಕ್ಟ್ ಅಲ್ವಾ, ಇದನ್ನ ಹಾಕ್ಕೊಂಡು ನೀವು ಮಾರ್ಕೆಟಲ್ಲಿ ಹೋದರೆ ಜನರದ್ದು ಒಂದು ಏನು ಅಭಿಪ್ರಾಯನೇ ಚೇಂಜ್ ಇರುತ್ತೆ. ನಾನು ನೆಕ್ಸ್ಟ್ ಯಾವುದಾದ್ರು ಒಂದು ಶಾರ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಜನರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅದನ್ನು ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಯಾಕಂದರೆ ಇವಾಗ ಇದನ್ನು ಜಸ್ಟ್ ನಾನು ಮಾಡಿ ಜಸ್ಟ್ ಹೇಳಿದರೆ ಕೂಡ ಇವಾಗ ಸುಮಾರು ಆರ್ಡರ್ಸ್ಗಳು ಬರ್ತಾ ಇದೆ. ಬಟ್ ಆದರೆ ಹಾಕ್ಕೊಂಡ್ಮೇಲೆ ಪಬ್ಲಿಕ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಖಂಡಿತವಾಗ್ಲೂ ತೋರಿಸ್ತೀನಿ. ಯಾಕಂದರೆ ಇದ್ರ ಬೇಡಿಕೆ ಇದೆಯೋ ಇಲ್ವೋ ಅಂತ ನಮಗೆ ಡೌಟ್ ಬರುತ್ತೆ. ಎಸ್, ಡೆಫಿನೆಟ್ಲಿ ಇದ್ರದ್ದು ಬೇಡಿಕೆ ಇದೆ. ಸೊ ಇದು ಇವಾಗ 2 ಪೀಸು ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದಕ್ಕೆ ನಾನು ಮಧ್ಯದಲ್ಲಿ ಜಿಬ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಓಕೆ, ಜಿಬ್ ಹೇಗೆ ಅಟ್ಯಾಚ್ ಮಾಡೋಕೆ ಅನ್ನೋದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾವುದೇ ರೀತಿ ಮೆಜರ್ಮೆಂಟ್ ಇರೋದಿಲ್ಲ. ನೀವೇನು A4 ಶೀಟಿಂದ ಏನು ಹೊಲಿದಿರ್ತೀರ ಆ ಒಂದು ಗಿಳಿನ, ಸೊ ಅದೇ ರೀತಿ ನೋಡ್ಕೊಂಡು ಇಲ್ಲಿ ಮಧ್ಯದಲ್ಲಿ ಈ ರೀತಿ ಕೂಡ ನಿಮಗೆ ಸಿಗುತ್ತೆ ಜಿಬ್, ಅದನ್ನು ಯೂಸ್ ಮಾಡಿ. ಅದರ್ವೈಸ್ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ, ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಲ್ವ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ನಾನು ನಿಮಗೆ ಈ ರೀತಿ ಜಿಪ್ಸ್ಗಳದ್ದು ಮಾರ್ಕೆಟಲ್ಲಿ ಹೇಗೆ ಸಿಗುತ್ತೆ ಮತ್ತು ಯಾವ ರೀತಿ ನೀವು ರನ್ನರ್ಸ್ಗಳನ್ನ ಯೂಸ್ ಮಾಡ್ಬೋದು ಅದು ಕೂಡ ತಿಳಿಸಿದ್ದೀನಿ ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ. ಖಂಡಿತವಾಗ್ಲೂ ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಲೇಟೆಸ್ಟ್ ಹಾಕಿರುವಂಥದ್ದು ಹಿಂದಿನ ವೀಡಿಯೋ. ಸೊ ಅದರಲ್ಲಿ ನಾನು ನಿಮಗೆ ಜಿಬ್ಬು ರನ್ನರ್ ಬಗ್ಗೆ ತುಂಬ ಮಾಹಿತಿ ಕೊಟ್ಟಿದ್ದೀನಿ. ಆ್ಯಂಡ್ ಆ ರೀತಿ ಕೂಡ ನೀವು ಬೇಕಂದರೆ ಯೂಸ್ ಮಾಡ್ಬೋದು. ಅದು ತುಂಬ ಈಸಿ ಇರುತ್ತೆ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಇದು ಆಲ್ರೆಡಿ ನಿಮಗೆ ರೆಡಿಮೇಡೇ ಸಿಗುತ್ತೆ ಜಿಪ್. ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಮಧ್ಯದಲ್ಲಿ ನೋಮೆನ್ ಯೂಸ್ ಮಾಡ್ಬೋದು ನೀವು. ನೋಮೆನ್ ವಾಟರ್ ಪ್ಯೂರಿಫೈ ಇರುತ್ತೆ. ಅಂದರೆ ಇದರಲ್ಲಿರುವಂಥ ಏನು ಪ್ರಾಡಕ್ಟ್ ಇರುತ್ತೆ ಅದು ನೀರಲ್ಲಿ ಹತ್ಕೊಳ್ಳೋದಿಲ್ಲ. ಸೊ ಮಳೆಗಾಲದಲ್ಲೆಲ್ಲ ತುಂಬ ಚೆನ್ನಾಗಿ ಇರುತ್ತೆ. ಸೊ ಬೇಕಂದರೆ ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಬಟ್ ಆದರೆ ನಾನು ಈ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ನೋಮೆನ್ ಇದ್ದರೆ ನೋಮೆನ್ ಯೂಸ್ ಮಾಡಿ. ಓಕೆನಾ? ಸೊ ಈ ರೀತಿ ಮಾಡಬೇಕಾಗುತ್ತೆ. ನಾರ್ಮಲಿ ಏನು ಮಾಡ್ಕೊಂಡ್ರೆ 2 ಸೈಡಲ್ಲಿ ನಾವು ಒಂದು ಜಿಬ್ಬನ್ನು ಅಟ್ಯಾಚ್ ಮಾಡಿ ಮಧ್ಯದಲ್ಲಿ ಒಂದು ಪಾಕೆಟ್ ಮಾಡಬೇಕಾಗುತ್ತೆ ಇದಕ್ಕೆ. ಓಕೆ, ಸೊ ಜಸ್ಟ್ ನಾನು ನಿಮ್ಗೊಂದು ಐಡಿಯಾ ಕೊಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಅಟ್ಯಾಚ್ ಮಾಡಬೇಕಿದು ಬಟ್ಟೆನ. ಆದರೆ ಫಸ್ಟಿಗೆ ಏನು ಮಾಡ್ತೀವಿ ನಾವು ಇಲ್ಲಿ ಜಿಬ್ ಅಟ್ಯಾಚ್ ಮಾಡ್ತೀವಿ. ಸೊ ನೋಡಿ ಈ ರೀತಿ ನೋಡಿಕೊಂಡು ಸೈಜ್ ನೋಡ್ಕೊಂಡು ನೀವು ಇದನ್ನು ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಜಸ್ಟ್ ವೀಡಿಯೋ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಮೆನ್ ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಬಟ್ ಆದರೆ ನಾನು ನೋಮೆನ್ ಯೂಸ್ ಮಾಡೋಕ್ಕಿಂತ ನಾನು ಬಟ್ಟೆ ಯೂಸ್ ಮಾಡಿದ್ದೀನಿ. ಸೇಮ್ ಇದೇ ಪ್ರಾಡಕ್ಟ್ನ ನಾವು ನಾರ್ಮಲಿ ಫ್ಯಾಬ್ರಿಕ್ ಒಂದು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಫ್ಯಾಬ್ರಿಕ್ ಹೇಗೆ ಯೂಸ್ ಮಾಡುತ್ತಂತ ತೋರಿಸ್ತೀನಿ. ಸೊ ನೀವು ಇಲ್ಲಿ ನಾರ್ಮಲಿ ಹೇಗೆ ಅಟ್ಯಾಚ್ ಮಾಡೋಕ್ಕೂ ಇದ್ರ ಜಿಪ್ಪನ್ನು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಅಟ್ಯಾಚ್ ಮಾಡೋಕ್ಕೂ 2 ಸೈಡು ಆಲ್ರೆಡಿ ಇದು ರೆಡಿಮೇಡ್ ಸಿಗುತ್ತೆ. ಹೀಗಾಗಿ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ಇಲ್ಲಪ್ಪ ನಮ್ಗೆ ಆಗಲ್ಲ ಅಂದರೆ ನೀವು ನಾರ್ಮಲಿ ಏನು ಮಾಡ್ಬೋದು ಅಂದರೆ ಬಟ್ಟೆ ಕೂಡ ಅಟ್ಯಾಚ್ ಮಾಡಿ ಬಟ್ಟೆ ಪಾಕೆಟ್ ಕೂಡ ಮಾಡ್ಬೋದು. ಸೊ ನೋಡಿ
ಈ ರೀತಿ ನಾನಿಲ್ಲಿ ಬಟ್ಟೆಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಮೆನ್ ಇದ್ದರೆ ನೋಮೆನ್ ಯೂಸ್ ಮಾಡ್ಬೋದು. ಬಟ್ ಬಟ್ಟೆ ನಂಗೆ ಕಂಫರ್ಟ್ ಅನ್ನಿಸ್ತಾ ಇತ್ತು. ಮತ್ತು ಯಾರಿಗೆ ನಾವಿಲ್ಲಿ ಆರ್ಡರ್ ಮಾಡಿ ಕೊಡ್ತಾ ಇದ್ವಿ ಅವರು ಕೂಡ ನಮಗೆ ಬಟ್ಟೆನ ನಾರ್ಮಲ್ ಯೂಸ್ ಮಾಡಿ ಸ್ವಲ್ಪ ಮಜಬೂತ್ ಇರುವಂಥ ಬಟ್ಟೆ ಯೂಸ್ ಮಾಡಿ ಅಂತ ಹೇಳಿದರು. ಸೊ ನಾನಿಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನೆ ಅದೇ ರೀತಿಯೇ ಅಟ್ಯಾಚ್ ಮಾಡಿ ಇಲ್ಲಿ ಜಿಪ್ಪನ್ನು ಹಾಕಿ ನೋಡಿ ಈ ರೀತಿ ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ರೀತಿ ಸ್ಟಿಚ್ ಮಾಡಬೇಕು. ನಾನಿಲ್ಲಿ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ. ಇದೇ ಮೇನ್ ಪಾರ್ಟ್. ಸೊ ಇದನ್ನು ನೀವು ನೋಡಿಕೊಂಡೇ ನೀವು ಇದನ್ನು ಸ್ಟಿಚ್ ಮಾಡಬೇಕು. ಸ್ವಲ್ಪ ನಾನು ಝೂಮ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಇಲ್ಲಿ. ನಿಮಗೆ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ಲಿ ಅಂತ. ಈ ಪಾಕೆಟ್ ಇದಕ್ಕೆ ಅಟ್ಯಾಚ್ ಮಾಡೋದಿರುತ್ತೆ. ಓಕೆ. ಸೊ ಇಲ್ಲಿ ನಾನು ಪಾಕೆಟ್ನ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಆಲ್ರೆಡಿ ಈ ರೀತಿ ಪಾಕೆಟ್ ಅಟ್ಯಾಚ್ ಮಾಡಿ ಆಗಿದೆ. ಸೊ ಏನು ಮಾಡಬೇಕಪ್ಪ ಅಂತಂದರೆ ಮಧ್ಯದಲ್ಲಿ ನೋಡಿ ಈ ರೀತಿ ತೊಗೊಂಡು ಇವೆರಡೂ ಏನು ಪ್ಯಾರೆಟ್ ಇದೆ ಇವೆರಡೂ ನಾವಿಲ್ಲಿ ಇದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಪೂರ ಹೊಲಿಬಾರ್ದು. ಸೊ ನೋಡ್ಕೊಂಡು ಫಸ್ಟಿಗೆ ಇಲ್ಲಿ ಒಂದು ಸೈಡ್ ಹೊಲಿಬೇಕು. ನಂತರ ಇದಕ್ಕೆ ಅಟ್ಯಾಚ್ ಮಾಡಿ ಈ ರೀತಿ ಹೊಲಿಬೇಕು. ಗೊತ್ತಾಯ್ತಾ? ಸೊ ನಾನಿವಾಗ ಸ್ಟಿಚ್ ಮಾಡಿ ತೋರಿಸ್ತೀನಿ. ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅದೇ ರೀತಿ ಸ್ಟಿಚ್ ಮಾಡಿ. ಕೆಳಗಡೆ ಸ್ಟಿಚ್ ಮಾಡೋ ಹಾಗಿಲ್ಲ. ಜಸ್ಟ್ ಮೇಲ್ಗಡೆ ಮಾತ್ರ ಸ್ಟಿಚ್ ಮಾಡಬೇಕು. ನಾನಿವಾಗ ಸ್ಟಿಚ್ ಮಾಡಿ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸೈಡ್ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ಸ್ಟಿಚ್ ಆಗಿದೆ. ಸೊ ಅದೇ ರೀತಿ ಇನ್ನೊಂದು ಸೈಡ್ ಕೂಡ ನಾವು ಸ್ಟಿಚ್ಚನ್ನು ಮಾಡಬೇಕು. ಗೊತ್ತಾಯ್ತಲ್ವಾ? ಸರಿ. ಸೊ ಇವಾಗ ನೋಡಿ ಎರಡನೇ ಸೈಡು ಕೂಡ ನಾನು ಇದನ್ನು ಸ್ಟಿಚ್ ಮಾಡಿ ಹೊಲಿತಾ ಇದ್ದೀನಿ. ತುಂಬ ನಿಧಾನವಾಗಿ ನೋಡಿಕೊಂಡು ಎಕ್ಸ್ಟ್ರಾ ಏನಾದರೂ ಜಿಪ್ ಇದ್ದರೆ ಅದನ್ನು ಕೂಡ ಕಟ್ ಮಾಡಿ ತೆಗೀರಿ. ನಿಮಗೆ ಮೇನ್ ಅಂತಂದರೆ ನಾನು ಏನು ಬಾಡಿ ಪಾರ್ಟ್ ಇದೆ ನೆಕ್ಕಿಂದ ಹಿಡಿದು ಬ್ಯಾಕ್ ಸೈಡ್ವರೆಗೂ ನಾನು ಏನು ಮಾಡ್ತೀನಿ ಜಿಪ್ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಹಾಕಬೇಕು. ಸೊ ಅದಾದ ನಂತರ ನೋಡಿ ಈ ರೀತಿ ಕೆಳಗಡೆ ಕೂಡ ನಾವಿಲ್ಲಿ ಪಾಕೆಟ್ನ ಇನ್ಸರ್ಟ್ ಮಾಡಿಕೊಂಡು ಹೊಲಿಬೇಕು ಇದನ್ನು. ಸೊ ಇಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೋಡಿಕೊಂಡು ನಿಧಾನವಾಗಿ ಮಾಡಿ. ಈ ಪಾರ್ಟ್ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಆ್ಯಂಡ್ ಯಾಕಂದರೆ ಸ್ವಲ್ಪ ಏನಾದರೂ ಅಪ್ಪಿ-ತಪ್ಪಿ ಸೊ ಇದೇ ರೀತಿಯೇ ನಾವಿಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಪದೇ ಪದೇ ಹೇಳ್ತಾ ಇದ್ದೀನಿ ಈ ಪಾರ್ಟು ತುಂಬಾ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು. ಒಂದು ಸಾರಿ ಗೊತ್ತಾಗದೆ ಹೋದರೆ ಮತ್ತೆ ಪದೇ ಪದೇ ವೀಡಿಯೋನ ನೋಡಿ. ಓಕೆ. ಸೊ ನೋಡಿ ನಾನಿಲ್ಲಿ ಸ್ಟಿಚ್ ಮಾಡಿ ಆಗಿದೆ. ಈ ರೀತಿ ಇದೆ. ಇದ್ರ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಂಡು ನಂತರ ಇದನ್ನ ಸ್ಟಿಚ್ನ ಕ್ಲೋಸ್ ಮಾಡ್ಬೋದು. ಸ್ಟಿಚ್ ಮಾಡಿಬಿಟ್ಟು ಓಕೆನಾ. ಸೊ ನಾನಿಲ್ಲಿ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ. ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ರೀತಿ ಹತ್ತಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎರಡು ಸೈಡಲ್ಲಿ ನಾನು ಮೊದಲು ಕೂಡ ಹೇಳಿದ್ದೀನಿ ನಿಮಗೆ ಲಾಸ್ಟ್ ಒಂದು ಭಾಗದಲ್ಲಿ ಹೊಲಿಗೆ ಹಾಕಬಾರ್ದು ಅಂತ ಮೊದಲು ಕೂಡ ಹೇಳಿದ್ದೀನಿ. ಸೊ ಅದರಲ್ಲಿ ನಾವೇನು ಮಾಡ್ತೀವಿ ಈ ರೀತಿ ಫ್ಯಾಬ್ರಿಕ್ ಹತ್ತಿನ ಯೂಸ್ ಮಾಡ್ತಾ ಇದ್ದೀವಿ. ಫ್ಯಾಬ್ರಿಕ್ ರೂಯಿ ಅಂತೂ ಕೂಡ ಹೇಳ್ತೀವಿ. ಇವಾಗೆಲ್ಲ ನಿಮಗೆ ಫ್ಯಾಬ್ರಿಕ್ದೇ ಒಂದು ಹತ್ತಿ ಬರುತ್ತೆ. ಏನು ನಿಮಗೆ ತೆಲ್ದಿಂಬೆಲೆಲ್ಲ ಬರುತ್ತೆ ನೋಡಿ. ಹಳೆ ತೆಲ್ದಿಂಬೆಲ್ಲ ಇರುತ್ತೆ. ಅದ್ರದ್ದು ಇವಾಗ ನಾವು ಒಗಿತಾ ಇರ್ತೀವಿ ಹಾಗೆಯೇ ವೇಸ್ಟೇಜು. ಸೊ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು. ಸುಮಾರು ಓಲ್ಡ್ ವೀಡಿಯೋಸ್ಗಳನ್ನ ನೀವು ಚೆಕ್ ಮಾಡಿದರೆ ಈ ಒಂದು ಹತ್ತಿನ ಹೇಗೆ ನಾವು ಫ್ರೆಶ್ ಆಗಿ ಮತ್ತೆ ರೀಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಇನ್ ಕೇಸ್ ನಿಮ್ಗೆ ಅದು ಗೊತ್ತಾಗ್ತಾ ಇಲ್ಲ ನಮಗೆ ನಾನು ಸ್ವಲ್ಪ ಹೇಳಿ ಅಂದರೆ ಸೊ ಕಾಮೆಂಟ್ ಮಾಡಿ ಅದ್ರ ಬಗ್ಗೆ. ಸೊ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ರೀತಿ ಹಳೆ ಹತ್ತಿಗಳನ್ನು ಈ ರೀತಿ ಫ್ರೆಶ್ ಆಗಿ ಮತ್ತೆ ನಾವು ಹೊಸ ಒಂದು ರೀಯೂಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಅದು ಕೆಲವೊಂದು ಟ್ರಿಪ್ಗಳನ್ನ ನೀವು ಫಾಲೋ ಮಾಡಿದ್ರಿ ಅಂದರೆ ಹಳೆ ಹತ್ತಿ ಕೂಡ ಹೊಸದಾಗೆ ಕಾಣಿಸುತ್ತೆ. ಆ್ಯಂಡ್ ಇದನ್ನು ಈ ರೀತಿ ನಾವು ನಿಧಾನವಾಗಿ ಇಲ್ಲಿ ಹಾಕಬೇಕು. ಎರಡು ಸೈಡು ಹತ್ತಿ ಸೇರಿಸಿ ಆದಮೇಲೆ ನಾನಿವಾಗ ಇದಕ್ಕೇನು ಆಲ್ರೆಡಿ ನಾವು ಬರ್ಡ್ ಶೇಪಲ್ಲಿ ನಾವೇನು ರೆಡಿ ಮಾಡ್ಕೊಂಡಿದ್ವಿ ವಿಂಗ್ಸ್ನ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಓಕೆನಾ. ಇದು ಮಧ್ಯದಲ್ಲಿ ಇವಾಗ ಜಿಬ್ ಇದ್ದೇ ಇದೆ. ಜಿಬ್ ಇದೆ ನೋಡ್ತಾ ಇರ್ಬೋದು ನೀವಿಲ್ಲಿ. ಇದೊಂದು ಚಿಕ್ಕ ಪಾಕೆಟ್ ಮಾಡಿದ್ದೀನಿ. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಪ್ರಾಡಕ್ಟ್ ತುಂಬ ದೊಡ್ಡದಿದ್ದರೆ ಸ್ವಲ್ಪ ದೊಡ್ಡ ಪಾಕೆಟ್ ರೆಡಿ ಆಗುತ್ತೆ. ಆ್ಯಂಡ್ ಇದರಲ್ಲಿ ನೀವು ನಿಮಗೆ ಬೇಕಾಗಿರುವಂಥ ಸಾಮಾನುಗಳನ್ನು ಕೂಡ ಈಸಿಲಿ ಇಟ್ಕೋಬೋದು. ಆ್ಯಂಡ್ ನೀವು ರೆಡಿಮೇಡ್ ಏನಾದರೂ ನೀವು ಯೂಸ್ ಮಾಡಿದ್ರಿ ಅಂತಂದರೆ ಜಿಪ್ಪು ಸೊ ಅದು ಸ್ವಲ್ಪ ಸ್ಟಿಪ್ಪಾಗಿ ಕೂಡೋದಿಲ್ಲ. ಬಟ್ ಆದರೆ ನಾನು ಹೇಳಿರುವಂಥ ಹಳೇ ಒಂದು ವಿಡಿಯೋ ಏನು ಮಾಡಿದ್ದೀನಿ ಅದ್ರಲ್ಲಿ ನಾನು ನಿಮಗೆ ಜಿಬ್ ರನ್ನರ್ಗಳನ್ನೆಲ್ಲ ಯೂಸ್ ಮಾಡೋದು ಹೇಳಿದ್ದೀನಿ. ಸೊ ಅವುಗಳನ್ನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕಂತ ಯಾಕಂದರೆ ಇದು ನಾರ್ಮಲಿ ಸಿಗುವಂಥ ಜಿಪ್ಪನ್ನೇ ಯೂಸ್ ಮಾಡಿದ್ದೀನಿ. ಬಟ್ ಅದು ಯೂಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಯೂಸ್ ಮಾಡಿ. ಆ್ಯಂಡ್ ಎರಡು ವಿಂಗನ್ನು ನಾನು ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾರ್ಮಲ್ ನೀವು ಕೈ ಸೂಜಿ ದಾರ ಇದ್ದರೆ ಸಾಕು. ಸೊ ಇದನ್ನು ನೀವು ಸಿಂಪ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ನಾನು ಈ ರೀತಿ ಇವಾಗ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಆ್ಯಂಡ್ ಇದರಲ್ಲಿ ಎಷ್ಟು ಸಾಮಾನು ಅಂದರೆ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಇಟ್ಕೋಬೋದು ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ಮಾಡಿ ತೋರಿಸ್ತೀನಿ. ಇದು ಒಂದು ರೀತಿಯಿಂದ ಚಿಕ್ಕದೊಂದು ವ್ಯಾನಿಟಿ ಬ್ಯಾಗ್ ಥರ ಬ್ಯಾಗ್ ಹಾಕ್ಕೊಂಡು ನಾವು ಆರಾಮಾಗಿ ಹೊರಗಡೆ ಎಲ್ಲ ಹೋಗ್ಬೋದು. ಕೇವಲ ಸೂಜಿ ದಾರ ಇದ್ದರೆ ಸಾಕು. ಈ ರೀತಿ ಮಧ್ಯದಲ್ಲಿ ಸ್ಟಿಚ್ ಹಾಕಿ ಇದನ್ನು ಅಟ್ಯಾಚ್ ಮಾಡಿ ನಾನಿವಾಗ ಇದನ್ನು ಅಟ್ಯಾಚ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಅಟ್ಯಾಚ್ ಮಾಡ್ಕೊ. ಆ್ಯಂಡ್ ಈ ಸೈಡ್ ಕೂಡ ನಾನು ಸೇಮ್ ಅದೇ ರೀತಿಯೇ ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ಇನ್ನೂ ನಾನು ಇದಕ್ಕೆ ಹೊಲಿಗೆನ ಹಾಕಿಲ್ಲ. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ನೋಡಿಕೊಂಡು ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ಕೂಡ ಅಟ್ಯಾಚ್ ಮಾಡಬೇಕು. ತುಂಬ ಸ್ಟಿಪ್ಪಾಗಿ ಚೆನ್ನಾಗಿ ನೋಡಿಕೊಂಡು ಹಾಕಿ ರೆಡ್ ಕಲರ್ದು ನಾನಿಲ್ಲಿ ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ನೋಡೋದಕ್ಕೆ ಇದು ಇದೇ ರೀತಿಯೇ ಕಾಣಿಸ್ಬೇಕು. ಸೊ ನಾನಿವಾಗ ಇದನ್ನು ಅಟ್ಯಾಚ್ ಮಾಡಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನಿಲ್ಲಿ 3 ಪಟ್ಟಿನ ರೆಡಿ ಮಾಡ್ಕೋತಾ ಇದ್ದೀನಿ.
3 ಪಟ್ಟಿ ನೋಡಿದರೆ ಇಲ್ಲಿ ನಾರ್ಮಲ್ ಸೈಜಲ್ಲಿ ನೀವು ತೊಗೋಬೇಕಾಗುತ್ತೆ. ಉದ್ದಕ್ಕೆ 14 ಇಂಚ್ ಇದೆ ಆ್ಯಂಡ್ ಅಗಲಕ್ಕೆ ಇಲ್ಲಿ 3.5 ಇಂಚ್ ಇರುವಂಥದ್ದು. ಸೊ ಇವುಗಳನ್ನ ನಾನು ಪಟ್ಟಿಗಳನ್ನ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ಪಾರ್ಟನ್ನು ಕೂಡ ಮಿಸ್ ಮಾಡಕ್ಕೆ ಹೋಗಬೇಡಿ. ಇದನ್ನು ಕೂಡ ತುಂಬ ಕೇರ್‌ಫುಲ್ಲಾಗಿ ಸ್ಟಿಚ್ ಮಾಡಿ. ಆ್ಯಂಡ್ ಇಲ್ಲಿ ನೋಡಿ 2 ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಗ್ರೀನ್ ಕಲರ್‌ದು ಇದು ಸಿಲ್ಕ್ ಪ್ರಿಂಟೆಡ್ ಇರುವಂಥದ್ದು. ಆ್ಯಂಡ್ ಇನ್ನೊಂದು ನನಗೆ ನಾರ್ಮಲಿ ಮನೇಲಿ ಉಳಿದಿರುವಂಥದ್ದು ರೆಡ್ ಕಲರ್ ವೆಲ್ವೆಟ್ ಬಟ್ಟೆ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವೆರಡು ಬಟ್ಟೆಗಳನ್ನ ಯೂಸ್ ಮಾಡಿಕೊಂಡು ಇವಾಗ ನಾವೇನು ಮಾಡ್ತೀವಿ ಜಸ್ಟ್ ನಾರ್ಮಲಿ ಸ್ಟಿಚ್ ಮಾಡೋದಿರುತ್ತೆ. ಇದು ಕೈಯಿಂದ ಕೂಡ ನೀವು ಸ್ಟಿಚ್ ಮಾಡ್ಬೋದು ಸೂಜಿ ದಾರದಿಂದ. ಇಲ್ಲಪ್ಪ ನಮ್ಗೆ ಆಗಲ್ಲ ಅಂದರೆ ಮಷೀನ್ ಇದ್ದರೆ ಮಷೀನಿಂದ ಯೂಸ್ ಮಾಡ್ಬೋದು. ಇವಾಗ ಇದನ್ನು ಸ್ಟಿಚ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಏನು ಮಾಡ್ತೀನಿ ಕೆಳಗಡೆ ಈ ರೀತಿ ಶೇಪಲ್ಲಿ ಬೇಕಂದ್ರೂ ಕೂಡ ಕಟ್ ಮಾಡ್ಕೊಳ್ಳಿ. ಬಟ್ ಆದರೆ ನಾಟ್ ನೆಸೆಸರಿ. ಸೊ ಮಾಡ್ಕೊಳ್ಳೇಬೇಕಂತ ಏನೂ ಇಲ್ಲ. ಓಕೆ. ಸೊ ನಾರ್ಮಲ್ ಏನು ಮಾಡ್ತೀನಿ ಅಂದರೆ ಉಲ್ಟಾ ಮಾಡಿಬಿಟ್ಟು ಸಿಂಪಲ್ ಒಂದು ನೇರವಾಗಿ ಸ್ಟಿಚ್ಚನ್ನು ಹಾಕ್ತೀನಿ. ನೋಡಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ. ಓಕೆ. ಸೊ ಇವಾಗ ಇದಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾರ್ಮಲಿ ಇವಾಗ ನಾನು ಸ್ಟಿಚ್ ಮಾಡಿದ ಮೇಲೆ ಹೇಗೆ ಇದನ್ನು ನಾವು ಇಲ್ಲಿ ಒಂದು ಇದನ್ನು ಮಾಡ್ಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ನಾನು. ಇದು ಮಾಡುವಾಗ ಇದನ್ನು ಕೂಡ ಸ್ವಲ್ಪ ಅಂದರೆ ಸ್ವಲ್ಪ ಕೇರ್‌ಫುಲ್ಲಾಗಿ ಮಾಡಿ. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ ಅಂತ. ಸೊ ಈ ರೀತಿ ನೋಡಿ ನೇರವಾಗಿ ಸಿಂಪಲ್ಲಾಗಿ ಹೊಲಿಗೆನ ಹಾಕಬೇಕು. ಸೂಜಿ ದಾರದಿಂದ ಹಾಕ್ತೀವಂದರೆ ತುಂಬ ಚಿಕ್ಕ ಚಿಕ್ಕ ಹೊಲಿಗೆನ ಹಾಕಿ. ಸೊ ಇಲ್ಲಿ ನಾನಿದನ್ನು ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಇವಾಗ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ. ಆ್ಯಂಡ್ ಇದಾದ ನಂತರ ಸ್ವಲ್ಪ ನಾನು ವೀಡಿಯೋ ಸ್ಪೀಡ್ ಜಾಸ್ತಿ ಮಾಡಿದ್ದೀನಿ. ಕಾರ್ನರಲ್ಲಿ ಇರುವಂಥ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಆ್ಯಂಡ್ ಒಳಗಡೆ ಇರೋ ಬಟ್ಟೆನ ಆಚೆ ತರಬೇಕು. ನಾರ್ಮಲಿ ಸಿಂಪಲಿ ನಿಮ್ಮ ಹತ್ರ ಇದು ಏನು ಸೇಫ್ಟಿ ಪಿನ್ ಇದ್ದರೆ ಸೇಫ್ಟಿ ಪಿನ್ನಿಂದು ಕೂಡ ನೀವು ಇದನ್ನು ಸಿಂಪ್ಲಿ ಇದನ್ನು ಆಚೆ ತರಬೇಕು ಇದು ಬಟ್ಟೆನ. ಓಕೆ. ಸೊ ಈ ರೀತಿ ನೀವೆಲ್ಲ ಪೀಸಸ್ಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ನಾನು ನಾರ್ಮಲಿ ಇವಾಗ ಈ ರೀತಿ ಮಾಡ್ತಾಯಿದ್ದೇನೆ. ನೀವು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ನಾನೇನು ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ಮಾಡ್ತಾ ಹೋಗಿ. ಇದು ನಾನು ಇವಾಗ 3 ಶೇಪ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ 4 ಮಾಡ್ಕೋಬೋದು, 5 ಮಾಡ್ಕೋಬೋದು, ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೇ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವಿಲ್ಲಿ ಮಾಡ್ಕೋಬೋದು. ಏನೂ ತೊಂದರೆ ಇಲ್ಲ. ಓಕೆನಾ? ಸರಿ. ಸೊ ನೋಡಿ ಈ ರೀತಿ. ನೋಡಿ ಈ ರೀತಿ ಇದು ಬರಬೇಕು. ಸೊ ಈಗ ಅಕಸ್ಮಾತ್ ನಿಮ್ಮ ಹತ್ರ ಬಟ್ಟೆ ಇದೆ ಅದು ಇಷ್ಟೊಂದು ಚೆನ್ನಾಗಿ ಸ್ಟಿಪ್ಪಾಗಿ ಬರ್ತಾ ಇಲ್ಲ ಅಂತಂದರೆ ನೀವು ಇದಕ್ಕೆ ಹತ್ತಿ ಹಾಕ್ಬೋದು. ಹತ್ತಿ ಹಾಕಿದ್ರು ಕೂಡ ತುಂಬ ಸ್ಟಿಪ್ಪಾಗಿ ಕಾಣಿಸುತ್ತೆ ಇದು. ಓಕೆ. ಆ್ಯಂಡ್ ಉಳಿದಿರೋದನ್ನು ಕೂಡ ನಾನು ಸೇಮ್ ಆ್ಯಸ್ ಇಟ್ ಈಸ್ ಇವಾಗ ಮಾಡಿ ತೋರಿಸ್ತೀನಿ ಹೇಗಾಗುತ್ತೆ ಅಂತ. ಆ್ಯಂಡ್ ಎಲ್ಲವೂ ತೋರಿಸ್ತಾ ಹೋದೆ ಅಂತಂದರೆ ವೀಡಿಯೋ ತುಂಬ ಲೆಂದಿ ಆಗ್ತಾಯಿದೆ. ಯಾಕಂದರೆ ಇದು ಪ್ರಾಡಕ್ಟ್ ಸ್ವಲ್ಪ ಟಫ್ ಇದೆ. ಬಟ್ ಆದರೆ ಇದು ಮಾರ್ಕೆಟಿಂಗಲ್ಲಿ ತುಂಬಾ ವೈರಲ್ ಆಗಿರುವಂಥ ಪ್ರಾಡಕ್ಟ್ ಇದು. ಓಕೆ. ಸೊ ಹೀಗಾಗಿ ಇದು ಸ್ವಲ್ಪ ವೀಡಿಯೋ ಲೆಂದಿ ಆಗಿದೆ ಅಷ್ಟೇ. ಸೊ ಇವಾಗ ನಾನು ಎಲ್ಲ ಪೀಸ್ಗಳನ್ನ ಸೇಮ್ ಆ್ಯಸ್ ಇಟ್ ಈಸ್ ಹೊಲಿದು ತೋರಿಸ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಮಾಡೋದಕ್ಕೆ ನೀವು ಎಲ್ಲಿನೂ ಬಟ್ಟೆ ತರಬೇಕಾಗಿಲ್ಲ. ಮನೆಯಲ್ಲೇ ಏನಾದರೂ ನಿಮಗೆ ಅಷ್ಟಿಷ್ಟು ಹಸಿರು ಕಲರು ಮತ್ತು ಕೆಂಪು ಕಲರ್ದು ಅಥವಾ ಬೇರೆ ಕಲರ್ ಬಟ್ಟೆ ಉಳಿದಿದ್ರು ಕೂಡ ಈ ಪ್ರಾಡಕ್ಟ್ನ ನೀವು ಮನೆಯಿಂದಲೇ ತಯಾರಿಸ್ಬೋದು. ಓಕೆ. ಸೊ ನೋಡಿ ಈ ರೀತಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಪ್ರತಿಯೊಂದು ಪೀಸನ್ನು ನೀವು ರೆಡಿ ಮಾಡ್ತೀರಾ. ಓಕೆ. ಸೊ ಇದಾದರೂ ಕೂಡ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಪಾರ್ಟ್ ಇರುತ್ತೆ. ಅದನ್ನು ಕೂಡ ನೀವು ವಿತೌಟ್ ಮಿಸ್ ಮಾಡದೆ ಅದನ್ನು ಕೂಡ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಅದಾದ ನಂತರ ಒಂದು 5 ನಿಮಿಷ 6 ನಿಮಿಷದಲ್ಲಿ ನಿಮ್ಮದೊಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಓಕೆ. ಸೊ ನಾನಿದನ್ನು 3 ಪ್ರಾಡಕ್ಟ್‌ನ ನಾನಿಲ್ಲಿ ರೆಡಿ ಮಾಡ್ಕೊಂಡಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಅದಾದ ನಂತರ ಏನಾಗಿದೆ ಅಂದರೆ ಇಲ್ಲಿ ನಾನೊಂದು ಪಟ್ಟಿ ರೆಡಿ ಮಾಡ್ತಾ ಇದ್ದೀನಿ. ನಾರ್ಮಲಿ ಈ ರೀತಿ ಪಿಂಕ್ ಲೇಸ್ ತೊಗೊಂಡಿದ್ದೀನಿ. ನೀವು ರೆಡ್ ಕಲರ್ ತೊಗೋಬೋದು ಇಲ್ಲಿ. ಆ್ಯಂಡ್ ಈ ಬಟ್ಟೆಯಿಂದ ನಾನೊಂದು ಪಟ್ಟಿನ ರೆಡಿ ಮಾಡ್ತೀನಿ. ಓಕೆ. ಸೊ ನೋಡ್ಕೊಳ್ಳಿ ಈ ರೀತಿ ಇದೇ ಬಟ್ಟೆ ಏನು ಉಳಿದಿತ್ತು ಇದರಲ್ಲಿಂದಲೇ ನಾನೊಂದು ಪಟ್ಟಿನ ರೆಡಿ ಮಾಡ್ತಾ ಇದ್ದೀನಿ. ಇದು ನಿಮಗೆ ಅಗಲಕ್ಕೆ ಎಷ್ಟಿರಬೇಕು ಅಂತಂದರೆ 3 ಇಂಚ್ ಇರಬೇಕು. ಓಕೆ. ಅಗಲಕ್ಕೆ. ಉದ್ದಕ್ಕೆ ನಿಮ್ಮ ಲೆಂತ್ ಪ್ರಕಾರ ಇವಾಗ ನೀವು ತುಂಬ ಉದ್ದ ಇದ್ದೀರಿ ಅಂದರೆ ಅದ್ರ ಪ್ರಕಾರ ನೋಡ್ಕೊಳ್ಳಿ. ಇಲ್ಲಪ್ಪ ನಾವು ತುಂಬ ಗಿಡ್ಡದಾಗಿದ್ದೀವಿ ಚಿಕ್ಕದಾಗಿದ್ದೀವಿ ಅಂದರೆ ಹೈಟ್ ಕಡಿಮೆ ಇದೆ ಅಂದರೆ ಸೊ ನಿಮ್ಮ ಹೈಟ್ ಅಕಾರ್ಡಿಂಗ್ ನೀವು ಇಲ್ಲಿ ಪಟ್ಟಿನ ರೆಡಿ ಮಾಡ್ಕೋಬೋದು. ಓಕೆ. ಸೊ ಇಲ್ಲಿ ನಾನು ಸಿಂಪ್ಲಿ ಏನು ಮಾಡ್ತಾಯಿದ್ದೀನಿ ಕಟ್ ಮಾಡ್ತಾಯಿದ್ದೀನಿ ಬಟ್ಟೆನ. ನೋಡಿ ಈ ರೀತಿ. ಓಕೆ. ಸ್ವಲ್ಪ ವೀಡಿಯೋ ಸ್ಪೀಡನ್ನು ನಾನು ಜಾಸ್ತಿ ಮಾಡಿದ್ದೀನಿ. ಯಾಕಂದರೆ ಟೈಮ್ ತುಂಬ ಕನ್ಸ್ಯೂಮ್ ಆಗಬಾರ್ದು ಅಂತ. ನಂತರ ಈ ಪಟ್ಟಿ ಕೂಡ ನಾನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ರೆಡಿಯಾಗಿದೆ ಅಂತ. ಈ ಪಟ್ಟಿ ಮೇಲ್ಗಡೆ ನಾವೇನು ಮಾಡ್ತೀವಿ ಈ ರೀತಿ ಲೇಸ್ ತೊಗೋಬೇಕಾಗುತ್ತೆ. ಈ ಲೇಸು ಮಲ್ಟಿ ಕಲರ್ ಇಲ್ಲಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗಾಗಿ ನಾನು ಮಲ್ಟಿ ಕಲರ್ ತೊಗೊಂಡಿದ್ದೀನಿ. ಇದೆಲ್ಲ ನಮ್ಮ ಚಾಯ್ಸ್ ಮೇಲಿರುತ್ತೆ ಅಲ್ಲ. ಸೊ ಈ ರೀತಿ ಇದು ಪಟ್ಟಿನ ರೆಡಿ ಮಾಡ್ಕೋಬೇಕು. ಓಕೆನಾ. ಸಿಂಪ್ಲಿ ನಾನಿಲ್ಲಿ ಏನು ಮಾಡ್ತೀನಿ ಮೊದಲು ಪಟ್ಟಿನ ಹೊಲಿತಾ ಇದ್ದೀನಿ. ಪಟ್ಟಿನ ಹೊಲಿದ್ಬಿಟ್ಟು ಇದು ಲೇಸನ್ನು ನಾನು ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೇನು ಅಟ್ಯಾಚ್ ಮಾಡ್ತಾ ಇದ್ದೀವಿ ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಆ್ಯಂಡ್ ನೀವು ರೆಡ್ ಕಲರ್ ಕೂಡ ಬೆಲ್ಟ್ ಮಾಡ್ಕೋಬೋದು. ಗ್ರೀನ್ ಕಲರ್ದು ನೀವು ಬೇಕಂದರೆ ಲೇಸನ್ನು ಅಟ್ಯಾಚ್ ಮಾಡ್ಬೋದು. ಇಲ್ಲ ನಮಗಾಗಲ್ಲ ಅಂದರೆ ಗ್ರೀನ್ ಕಲರ್ ತೊಗೊಂಡು ಈ ರೀತಿ ಮಲ್ಟಿ ಕಲರ್ ಕೂಡ ನೀವು ರೆಡಿ ಮಾಡ್ಬೋದು. ಬಟ್ ಈ ಪ್ರಾಡಕ್ಟ್ ಫಿನಿಶಿಂಗ್ ಏನು ನಾನು ಮಾಡಿದ್ದೆ ಸೊ ತುಂಬ ಜನ ಇಷ್ಟಪಟ್ಟಿದ್ರು ಇದನ್ನು. ಆ್ಯಂಡ್ ತುಂಬ ಕ್ರಿಯೇಟಿವಿಟಿ ಕಾಣಿಸುತ್ತೆ ಇದರಲ್ಲಿ. ಆ್ಯಂಡ್ ಇದರದ್ದು ಕೂಡ ಯೂನಿಕ್ ಆಗಿ ಕಾಣಿಸುತ್ತೆ. ಎಲ್ಲಾದರೂ ನೀವು ಹಾಕ್ಕೊಂಡು ಹೊರಗಡೆ ಹೋದರೆ ಆ್ಯಂಡ್ ತುಂಬ ಜನ ಇದನ್ನು ಕೇಳಿ ಕೊಡ್ತಾರೆ. ಆ್ಯಂಡ್ ಯಾಕಂದರೆ ನಾರ್ಮಲಿ ಈ ಒಂದು ಪ್ರಾಡಕ್ಟ್‌ನ ಯಾರು ಕೂಡ ಇದುವರೆಗೂ ಜಾಸ್ತಿ ಸೆಲ್ ಮಾಡ್ತಾ ಇಲ್ಲ.
ಸೊ ಹೀಗಾಗಿ ನೀವು ಇದನ್ನ ಮಾಡ್ಕೋಬೋದು ಮನೆಯಿಂದ ಸ್ಮಾಲ್ ಬಿಸ್ನೆಸ್ ಅಂತ ಹೇಳಿ ನೀವು ಸ್ಟಾರ್ಟ್ ಮಾಡ್ಬೋದು. ಹೊಲಿಗೆ ಬರುತ್ತೆ, ಟೈಲರಿಂಗ್ ಬರುತ್ತೆ. ಬಟ್ ಆದರೆ ಅದನ್ನೇ ಬಿಸ್ನೆಸ್ಸಲ್ಲಿ ಕನ್ವರ್ಟ್ ಮಾಡೋದು ತುಂಬಾ ಮುಖ್ಯ. ಮುಖ್ಯವಾಗಿ ಇವಾಗ ಎಲ್ಲ ಆನ್‌ಲೈನೇ ನಡೀತಾ ಇರುವಂಥದ್ದು. ನೀವು ಸಿಂಪಲ್ಲಾಗಿ ಆನ್‌ಲೈನಲ್ಲೇ ಇದನ್ನೆಲ್ಲ ನೀವು ಪ್ರಾಡಕ್ಟ್‌ಗಳನ್ನ ಮಾಡಿ ನೀವು ಜನರಿಗೆ ತೋರಿಸಿ ನೀವು ಇಲ್ಲಿ ಆರ್ಡ್ರನ್ನ ತೊಗೋಬೋದು. ಆ ರೀತಿ ಕೂಡ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಮೀಶೋದಲ್ಲಿ ಕೂಡ ನೀವು ಇದನ್ನು ಸಿಂಪಲ್ಲಾಗಿ ಮಾರ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಯಾರಿಗೆಲ್ಲ ಹೆಣ್ಮಕ್ಳು ಮನೆಯಲ್ಲಿದ್ದಾರೆ, ಖಾಲಿ ಕೂತ್ಕೊಂಡಿರ್ತಾರೆ, ಸೊ ಅಂಥವ್ರಿಗೆ ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಮನೆಯಿಂದ ಮಾಡ್ಬೋದು ನೀವು ಈ ಒಂದು ಪ್ರಾಡಕ್ಟ್‌ನ ಮನೆಯಿಂದನೇ ತಯಾರು ಮಾಡಿ ನೀವು ಈಸಿಯಾಗಿ ಆರ್ಡರ್ ತೊಗೊಂಡು ಕೆಲಸವನ್ನ ಮನೆಯಿಂದಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇವಾಗೆಲ್ಲ ಯಾರ ಕೈ ಕೆಳಗೂ ಕೂಡ ಹೋಗಲೇಬೇಕಂತ ಏನೂ ಇಲ್ಲ. ಮನೆಯಿಂದನೇ ನೀವು ಈ ಕೆಲಸನ ಮಾಡ್ಬೋದು. ಆ್ಯಂಡ್ ಇದು ಈ ರೀತಿ ಬೆಲ್ಟ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು. ಹೇಗೆ ಕಾಣಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಇದಕ್ಕೆ ನಾನು ಈ 3 ಅಟ್ಯಾಚ್ ಮಾಡ್ತೀನಿ. ಹಿಂದ್ಗಡೆ ನಾನು ಇವುಗಳನ್ನ ಇದಕ್ಕೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ಬೆಲ್ಟನ್ನು ನಾನಿಲ್ಲಿ ನೀವು ಇದಕ್ಕೂ ಕೂಡ ಅಟ್ಯಾಚ್ ಮಾಡ್ತೀನಿ. ಫೈನಲ್ ಲುಕ್ ಡೈರೆಕ್ಟಾಗಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ನೀವಿಲ್ಲಿ ಸೂಜಿ ದಾರದಿಂದ ಅಟ್ಯಾಚ್ ಮಾಡಬೇಕಾಗುತ್ತೆ ಇದನ್ನೆಲ್ಲ. ಸೊ ಹೀಗಾಗಿನೇ ನಾನು ಹೆಚ್ಚಿದ್ದು ಸೂಜಿ ದಾರದಿಂದನೇ ಮಾಡುವಂಥ ಕೆಲಸ ಅಂತ ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಹಾಕ್ಕೊಂಡು ಹೇಗೆ ಕಾಣಿಸುತ್ತೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ಒಂದು ವಿಡಿಯೋನ ಖಂಡಿತವಾಗ್ಲೂ ಇದೇ ವಿಡಿಯೋದಲ್ಲಿ ನಾನು ಅಟ್ಯಾಚ್ ಮಾಡಿದ್ದೀನಿ. ತಪ್ಪದೇನೆ ಅದನ್ನು ನೋಡಿ. ಆ್ಯಂಡ್ ನೋಡಿ ಈ ರೀತಿ ನಾವಿಲ್ಲಿ ಏನು ಮಾಡ್ತೀವಿ, ಹಿಂದ್ಗಡೆಯಿಂದ ಹಿಡಿದು ಮುಂದ್ಗಡೆವರೆಗೂ ನಾವೇನು ಮಾಡ್ತೀವಿ ಇದನ್ನ ಬೆಲ್ಟ್ ಅಟ್ಯಾಚ್ ಮಾಡ್ತೀನಿ. ಓಕೆನಾ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಆ್ಯಂಡ್ ನನಗಂತೂ ತುಂಬ ಖುಷಿ ಆಯ್ತು ಇದನ್ನ ಮಾಡಿದ್ಮೇಲೆ. ಆ್ಯಂಡ್ ಇದ್ರದ್ದು ಆರ್ಡರ್ಸ್ಗಳು ಬರ್ತಾ ಇದೆ ಇವಾಗ. ಸೊ ನೀವು ಕೂಡ ಇದನ್ನ ಮಾಡ್ಬೋದು. ನೋಡೋದಕ್ಕೆ ಇದು ಈ ರೀತಿ ಕಾಣಿಸ್ತಾ ಇದೆ. ಇದ್ರ ಲುಕ್ ನಾನು ಹಾಕ್ಕೊಂಡು ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇದರಲ್ಲಿ ನಾವು ಏನೇನು ಇಟ್ಕೋಬೋದು ಅಂತ ನಾನು ನಿಮಗೆ ಸ್ಪೇಸ್ ತೋರಿಸ್ತಾ ಇದ್ದೀನಿ. ಇದು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಇದರಲ್ಲಿ ಸ್ಪೇಸ್ ಎಷ್ಟಿದೆ ಅಂತ ಕೂಡ ನೋಡೋಣ. ಇದರಲ್ಲಿ ನಾರ್ಮಲಿ ನೀವು ನಿಮ್ಮನೆ ಚಾವಿ ಎಲ್ಲ ಇಟ್ಕೋಬೋದು, ಕೀಸ್ ಇಟ್ಕೋಬೋದು, ಆ್ಯಂಡ್ ಲಿಪ್ ಬಾಲ್ಮ್ಸ್ ಇಟ್ಕೋಬೋದು, ನೀವು ಕಾಜಲ್ ಇಟ್ಕೋಬೋದು, ಲಿಪ್‌ಸ್ಟಿಕ್ಸ್ ಇಟ್ಕೋಬೋದು. ಸೊ ಈ ರೀತಿ ಚಿಕ್ಕ ಪುಟ್ಟ ಪ್ರಾಡಕ್ಟ್‌ಗಳನ್ನ ನೀವು ಕ್ಯಾರಿ ಮಾಡ್ಬೋದು. ಎಲ್ಲಾದರೂ ನೀವು ಎಲ್ಲಾದರೂ ನೀವು ಟ್ರೆಡಿಷನಲ್ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀರಿ, ಸೊ ಅಲ್ಲಿ ಕೂಡ ಈ ಒಂದು ಪ್ರಾಡಕ್ಟ್ ಹಾಕೊಂಡು ಹೋದ್ರೆ ತುಂಬ ಜನ ನೋಡ್ತಾರೆ ನಿಮ್ಮನ್ನ. ಆ್ಯಂಡ್ ಯೂನಿಕ್ ಪ್ರಾಡಕ್ಟು ತುಂಬ ಜನರ ಹತ್ರ ಈ ಪ್ರಾಡಕ್ಟ್ ಇರೋದೇ ಇಲ್ಲ. ಯಾಕಂದರೆ ಇದು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಇದು ಸೇಲ್ ಆಗ್ತಾ ಇಲ್ಲ. ಆ್ಯಂಡ್ ಸ್ಪೇಸ್ ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ನಾನು ಇದರಲ್ಲಿ ಕಾಜಲ್ ಇಟ್ಟಿದ್ದೀನಿ. ಆ್ಯಂಡ್ ಲಿಪ್‌ಸ್ಟಿಕ್ ಇಟ್ಟಿರುವಂಥದ್ದು. ಆ್ಯಂಡ್ ಇದರಲ್ಲೂ ಕೂಡ ಸುಮಾರು ಸ್ಪೇಸ್ ಇದೆ ಇನ್ನು. ನಾನಿಲ್ಲಿ ಮನೆ ಚಾವಿನೆಲ್ಲ ಇಟ್ಕೋಬೋದು. ಆ್ಯಂಡ್ ಇದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ದೊಡ್ಡ ಸೈಜ್ ಹೊಲಿತಾ ಇದ್ದೀರಿ ಅದ್ರ ಮೇಲೆ. ಸೊ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಪ್ರಾಡಕ್ಟ್ ಮಾಡುವಾಗ ನಾವು ಪ್ರತಿಯೊಂದು ಕಲರ್ ಮ್ಯಾಚಿಂಗ್ ಎಲ್ಲ ನೋಡ್ಕೊಂಡು ಮಾಡಿದರೆ ಪ್ರಾಡಕ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ನೋಡೋದಕ್ಕೆ ಹೇಗೆ ಅನ್ನಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಬೆಲ್ಟ್ ನೋಡಿದ್ರಾ? ತುಂಬ ಚೆನ್ನಾಗಿ ಸ್ಟಿಪ್ ಆಗಿರುವಂಥದ್ದು. ತುಂಬಾ ಮಜಬೂತಿ ಇದೆ. ಮಜಬೂತಿ ಅಂದರೆ ಇದು ಬೇಗನೆ ಕಿತ್ತೋಗಲ್ಲ. ತುಂಬ ಚೆನ್ನಾಗಿ ಮಾಡಿದ್ದೀನಿ ನಾನು. ಹ್ಯಾಂಡ್‌ಮೇಡ್ ಅಲ್ವಾ? ಸೊ ಹೀಗಾಗಿ ತುಂಬ ಚೆನ್ನಾಗೇ ಬರುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ನಾನು ನಿಮ್ಗೆ ಇದನ್ನ ಹಾಕ್ಕೊಂಡು ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಓಕೆನಾ? ಸೊ ನೋಡೋಣ. ಸೊ ಇದು ಪ್ರಾಡಕ್ಟ್‌ನ ನಾನಿಲ್ಲಿ ವೇರ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಕಾಲೇಜ್‌ಗೆಲ್ಲ ಹೋಗೋ ಹುಡುಗಿಯರು, ಟೀನೇಜ್ ಹುಡುಗಿಯರ್ಸು ಏನಿರ್ತಾರೆ, ಸೊ ಅಂಥವ್ರಿಗೆ ಯೂನಿಕ್ ಒಂದು ಪರ್ಸ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಈಸಿಲಿ ಕ್ಯಾರಿ ಮಾಡ್ಬೋದು ಸ್ಕೂಟಿಯಲ್ಲೋ, ಕಾರಲ್ಲೋ. ನೋಡೋದಕ್ಕೆ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ನಾನು ಇದನ್ನು ಕೂಡ ಹಾಕ್ಕೊಂಡು ತೋರಿಸ್ತಾ ಇದ್ದೆ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇದನ್ನ ನೀವು ಯಾರಿಗಾದ್ರೂ ಫ್ರೆಂಡ್ಸ್‌ಗೆ ಗಿಫ್ಟ್ ಕೂಡ ಮಾಡ್ಬೋದು. ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಈ ಒಂದು ಪ್ರಾಡಕ್ಟ್‌ನ ನಾನಿವಾಗ ಸಿಂಪ್ಲಿ ಕ್ಯಾರಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಈ ಪ್ರಾಡಕ್ಟ್ ನೋಡೋದಕ್ಕೆ ನಿಮಗೆ ಈ ರೀತಿ ಸಿಗುತ್ತೆ. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ನೀವು ಡ್ರೆಸ್ ಅಪ್ ಮಾಡ್ಕೊಂಡಾಗ ಇದನ್ನ ಹಾಕ್ಕೊಂಡು ಹೋದರೆ ತುಂಬ ಜನರಿಗೆ ಇಷ್ಟ ಆಗುತ್ತೆ. ನೋಡೋದಕ್ಕೂ ಕೂಡ ತುಂಬ ಕ್ಯೂಟ್ ಆಗಿರೋಂಥ ಬ್ಯಾಗ್ ಇದೆ. ಆ್ಯಂಡ್ ಬೆಲ್ಟ್ ಸೂಪರಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ತುಂಬ ಟ್ರೆಡಿಷನಲ್ ಲುಕ್ಕಲ್ಲಿ ಕಾಣಿಸ್ತಾ ಇದೆ. ನೀವು ಯಾವ್ದಾದ್ರು ರಾಜಸ್ಥಾನ್ ಅಥವಾ ಯಾವ್ದಾದ್ರು ಟ್ರೆಡಿಷನಲ್ ಒಂದು ಟೂರ್‌ಗೆಲ್ಲ ಹೋಗ್ತಾ ಇರುವಾಗ ಇದನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಿದ್ರೆ ಈ ಪ್ರಾಡಕ್ಟ್ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ನಾನು ಕುತೂಹಲದಿಂದ ವೇಟ್ ಮಾಡ್ತಾ ಇರ್ತೀನಿ ನಿಮ್ಮೆಲ್ಲರ ಒಂದು ಕಾಮೆಂಟ್‌ಗಳಿಗೋಸ್ಕರ. ಸೊ ಯಾರ್ಯಾರಿಗೆ ಯಾವ್ಯಾವ ರೀತಿ ಒಂದು ಅನಿಸ್ತು ಈ ಒಂದು ಪ್ರಾಡಕ್ಟ್ ನೋಡಿ, ಆ್ಯಂಡ್ ನೀವು ಕೂಡ ಟ್ರೈ ಮಾಡ್ತೀರಾ? ಸೊ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಕಾಮೆಂಟ್‌ಗೆ ಖಂಡಿತವಾಗ್ಲೂ ನಾನು ವೇಟ್ ಮಾಡ್ತೀನಿ. ತಪ್ಪದೆ ಕಾಮೆಂಟ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ರಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.